ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶೋ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜನೆ ತದ್ಯತಯೋ ವಿಶಂತೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾ ಹೃದಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾಃ ಪರಿಮುಚ್ಯಂತೆ ಸರ್ವೇ ತಹ್ರಂ ವಿಪಾಪಂ ಪರಮೇಶ್ವಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ರಸ್ಥಂ ತತ್ರಾಪಿ ತಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಪರಸ್ಸ ಮಹೇಶ್ವರಃ. ಋತವೇ ನಮಃ. ಇದಂ ಪೂರ್ಣಫಲಂ ಸಮರ್ಪಯಾಮಿ. ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಆಸೀನರಾಗಬೇಕು. ಈಗ ಶಂಖನಾದದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಶಂಖನಾದವನ್ನು ದೇವಸ್ಥಾನದ ಕಾರ್ಯದರ್ಶಿಗಳಾದಂತಹ ಶ್ರೀಶೈಲಿಯವರು ನೆರವೇರಿಸಿಕೊಡಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾಗರ್ಥಃ ಯೋಸಂಪ್ರಾಪ್ತಃ ಯಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರ. ನಮ್ಮ ಆರಾಧ್ಯ ದೇವ ರಾಮೇಶ್ವರ ಅಮ್ಮನವರು ಮತ್ತು ಎಲ್ಲ ಪರಿವಾರ ದೇವತೆಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ದಿನ ನಮ್ಮ ಆತ್ಮೀಯ ಕರೆಗೆ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದಂಥ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳು ಚೈತನ್ಯ ರಾಜಾರಾಮ ಕ್ಷೇತ್ರ ಶಿರಡಿ ಸಿದ್ದಾಪುರ ಇವರನ್ನು ಹೃತ್ಪೂರ್ವಕವಾಗಿ ನಮಸ್ಕರಿಸಿ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಅದೇ ರೀತಿ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ ಗಾಯತ್ರಿ ಲಕ್ಷ ಅಧಿಕ 1 ಲಕ್ಷಕ್ಕಿಂತ ಹೆಚ್ಚು ಜಪ ಮಾಡಬೇಕು ಹೇಳಿ ನಮ್ಮ ಬ್ರಾಹ್ಮಣರ ಸಮಾಜವನ್ನು ಇಡೀ ಬಿಳಿ ಸೇವೆಯ ವ್ಯಾಪ್ತಿಯೊಳಗೆ ನಾವು ಕರೀಲಿಕ್ಕೆ ಹೋಗಲಿಲ್ಲ. ಬರೀ ವಾಟ್ಸಪ್ಪು ಮತ್ತು ಫೋನ್ನಲ್ಲಿ ಮಾಡಿದ್ವಿ. ಆ ಒಂದು ಪುರಸ್ಕರಣ ಹೋಮಕ್ಕೆ ಇವತ್ತು ಹೋಮ ಆಯಿತು, ನಿನ್ನೆ ಜಪ ಆಯಿತು. ಜಪ ನಾವು 1 ಲಕ್ಷ ಅನುದಾನ ಮಾಡಿದ್ದು 1,86,000 ಜಪ ಆಗಿದೆ. ಯಾಕಂದರೆ ನಮಗೆ ಕಲ್ಪನೆ ಇಲ್ಲ. ಅದನ್ನು 100 ಜನ ಬರ್ಬೋದು, ಬೇಡ ನಿರೀಕ್ಷೆ ಮೇಲೆ ಇದ್ವಿ. 140-145 ಜನ ಬಂದು ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಜಪಾನುಷ್ಠಾನದ ದಶಾಂಶ ಹೋಮ ಇವತ್ತು ನಡೆದಿದೆ. ಅಂದರೆ 10,000 ಆವತಿ ಲೆಕ್ಕದಲ್ಲಿ ಅದು ಈ ಒಂದು ಹೋಮದ ಪೂರ್ಣಾವಧಿಗೆ ನಾವು ಸ್ವಾಮಿಗಳನ್ನ ಆಮಂತ್ರಣ ಮಾಡಿದ್ವಿ. ಅದೇ ಪ್ರಕಾರ ಈಗಾಗಲೇ ಹೋಮ ಮತ್ತು ಭಿಕ್ಷಾ ಸೇವೆ ಮತ್ತು ನಮ್ಮೆಲ್ಲರಿಗೂ ಪ್ರಸಾದ ಭೋಜನಗಳು ಮುಗಿದಿದೆ. ಈಗ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಅಂದರೆ, ಬ್ರಹ್ಮಾನಂದ ಸ್ವಾಮಿಗಳನ್ನು ಈಗ ಒಂದು 6 ವರ್ಷದ ಹಿಂದೆ
ನಾವು ಕರ್ಕೊಂಡು ಬಂದಿದ್ವಿ ಶಿವರಾತ್ರಿ ಟೈಮ್. ಅದು ಸಂದರ್ಭವಶಾತ್ ಹೀಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ನಮಗೆ ಐತಿಹಾಸಿಕ ದೇವಸ್ಥಾನ ಇದ್ದಾರೆ ತಿರುಪತಿಗೆ ಅಂತ. ಅಯ್ಯೋ ನಮ್ಮದೇ ಇದೆ ಆಗ ದೇವಸ್ಥಾನ ಬನ್ನಿ ಅಂತ ಆಮಂತ್ರಣ ಕೊಟ್ಟಿದ್ವಿ. ಅದಕ್ಕೆ ಅವರು ಒಪ್ಪಿಕೊಂಡು ಶಿವರಾತ್ರಿ ದಿವಸ ಇಲ್ಲಿ ಬಂದಿದ್ವಿ. ತದನಂತರ ನಮ್ಮ ರಾಜಗೋಪುರ ಉದ್ಘಾಟನೆಗೆ ಕರೆದಾಗ ಆವಾಗಲೂ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದರು. ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಲೋಚನೆ ಮಾಡಿ ಅವರನ್ನು ಆಮಂತ್ರಣ ಮಾಡಲಿಕ್ಕೆ ಒಂದು ಸೂಚನೆ ಕೊಟ್ಟು, ಬರೀ ಗಾಯತ್ರಿ ಜಪ ಅಲ್ಲ, ರಾಮತಾರಕ ಜಪವನ್ನು ಮಾಡಿಸಿದರೆ ಎಲ್ಲರಿಗೂ ಅದು ಒಂದು ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಎಲ್ಲರೂ ಬಂದಂಗೆ ಆಗ್ತದೆ ಹೇಳಿತು. ಆದರೆ ನಮ್ಮದೇ ತಪ್ಪಿದೆ. ಯಾಕಂದರೆ ರಾಮತಾರಕ ಜಪದ ಒಂದು ಇದನ್ನು ಪ್ರಸಾದವನ್ನು ನಮಗೆ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ. ಹಾಗಾಗಿ ಉಳಿದ ಜನರು ಇಲ್ಲಿ ಬರಲಿಕ್ಕೆ ಅವಕಾಶ ಇತ್ತು. ಆದರೆ ಮಹಿಳೆಯರು ಸಹ ನಿನ್ನೆ ಜಪ ಮಾಡಿ ಸುಮಾರು 45,000 ಏನೋ ಮಾಡಿದ್ದಾರೆ ಅಂತ ಅಂದಾಜು ಬಂದಿದೆ. ಹೀಗಾಗಿ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಹೇಳಬೇಕು ಅಥವಾ ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಒಂದು ವಿಶೇಷವಾದ ಪ್ರಸ್ತಾಪ ಮಾಡೋದಂದರೆ, ಇದು ನಮ್ಮ ದೇವಸ್ಥಾನ ಸ್ವಾಭಾವಿಕವಾಗಿ ಎಲ್ಲ ಸಾಮೂಹಿಕ ದೇವಸ್ಥಾನ. ಎಲ್ಲ ಜಾತಿ ವರ್ಗದವರು ನಮಗೆ ಸಹಕಾರ ಕೊಡ್ತಾ ಇದ್ದವರು. ಎಷ್ಟು ಮಟ್ಟಿಗೆ ಹೇಳಿದರೆ ಅವರೇ ಸ್ಫೂರ್ತಿಯಿಂದ ಇಲ್ಲಿ ಬಂದು ಸಹಕಾರ ಕೊಡುವಂಥ. ಆದರೆ ಈ ಒಂದು ಕಾರ್ಯಕ್ರಮ ಏನಿದೆ, ಬ್ರಾಹ್ಮಣರ ಸಲುವಾಗಿ ನಾವು ಈ ಗಾಯತ್ರಿ ಜಪ ಮತ್ತು ಹವನವನ್ನು ಮಾಡಿದ್ದು. ಅದಕ್ಕೆ ಅವರು ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಮಾಡ್ಕೊಳ್ಬಾರ್ದು. ಹಾಗಂತೇಳಿ ಭಾಳ ಜನ ನಿನ್ನೆನೂ ಇದ್ದಾರೆ, ಇವರು ಇದ್ದಾರೆ, ದೇವಸ್ಥಾನ ಕಾಯಿ ಬರುವಂಥದ್ದು. ಮುಂದಿನ ದಿನಗಳಲ್ಲಿ ರಾಮತಾರಕ ಜಪವನ್ನು ಅವರೆಲ್ಲರೂ ಮಾಡಲಿಕ್ಕೆ ಅವಕಾಶ ಇದೆ. ಹೆಣ್ಮಕ್ಳು ಗಂಡಸರು ಎಲ್ಲರೂ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಅವರಿಗೆ ಸೂಚನೆ ಕೊಡ್ತಾ ಇದೆ. ಈಗ ಗಾಯತ್ರಿ ಜಪದ ಅನುಷ್ಠಾನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮ್ಮ ಸ್ವಾಮಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಬ್ರಾಹ್ಮಣ ಸಮಾಜ ಈಗಿನ ಆಧುನಿಕ ವ್ಯವಸ್ಥೆಗೆ ಹೊಂದಿಕೊಂಡು ಎಲ್ಲರೂ ಅನುಷ್ಠಾನದಲ್ಲಿ ಭಾಗವಹಿಸುವಂಥ ಒಂದು ಸನ್ನಿವೇಶ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮಾಡೋದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ, ಮಾಡದೇ ಹೋಗೋದ್ರ ಬಗ್ಗೆ ನಾನು ಚೆನ್ನಾಗಿ ಹೇಳ್ತೇನೆ. ಈಗ ನಮಗೆ ಇಡೀ ದಿವಸನೂ ಬೇರೆ ಬೇರೆ ತೊಂದರೆ ಜವಾಬ್ದಾರಿಗಳಿರ್ತಾವೆ, ಇಲ್ಲ ಅಂತ ಅನ್ನಲ್ಲ. ಉಳಿದ ಟೈಮ್ನಲ್ಲಿ ನಾವು ಮೊಬೈಲು ಟಿವಿನೋ ಮತ್ತೊಂದು ನೋಡಿ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಇನ್ನು ಮಾತೆಯರಿಗೆ ಹೇಳಬೇಕಾದ್ರೆ ಆ ಧಾರಾವಾಹಿ ಅದು ಇರುತ್ತೆ. ಹಾಗಾಗಿ ನನ್ನ ವೈಯಕ್ತಿಕ ವಿಚಾರದಲ್ಲಿ ಎಲ್ಲ ಬ್ರಾಹ್ಮಣರು ನಮ್ಮ ಗಾಯತ್ರಿ ಜಪದ ಅನುಷ್ಠಾನ ಮಾಡಿ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸಬೇಕು ಹೇಳೋದು ನನ್ನ ಮೂಲ ಉದ್ದೇಶ. ಅದೇ ರೀತಿ ಮಹಿಳೆಯರು ಸಹ ರಾಮತಾರಕ ಜಪವನ್ನು ಮಾಡಿ ಆ ಒಂದು ಅನುಷ್ಠಾನ ಮಾಡಬೇಕು ಹೇಳೋದು ನನ್ನ ವಿನಂತಿ ಇದೆ. ಪ್ರತಿ ದಿವಸ ಬೆಳಗ್ಗೆ ಅಥವಾ ಸಾಯಂಕಾಲ ಭಜನೆ ಮಾಡ್ಬೋದು ಮತ್ತು ದೇವರ ಅನುಷ್ಠಾನ ಯಾವ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಈ ಯಾರು ಎಲ್ಲರೂ ಈ ಒಂದು ಅನುಷ್ಠಾನದ ವ್ಯವಸ್ಥೆಯೊಳಗೆ ಭಾಗಿಯಾಗಬೇಕು, ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋದು ಮೂಲ ಉದ್ದೇಶ ಈ ಒಂದು ಕಾರ್ಯಕ್ರಮದ್ದು. ಅದರ ಒಟ್ಟಿಗೆ ನಮ್ಮಲ್ಲಿ ತ್ರಿಕಾಲ ಬಲಿ ನಡೀತಾ ಇದೆ, ಬೇರೆ ಬೇರೆ ಅನುಷ್ಠಾನ ನಡೀತಾ ಇದೆ. ಹಾಗಾಗಿ ಯಾವ ಒಂದು ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕರ್ಮಾಂಗಗಳಲ್ಲೂ ಅಥವಾ ಬೇರೆ ಇನ್ಯಾವುದರಲ್ಲೂ ಸಣ್ಣ ಪುಟ್ಟ ಲೋಪದೋಷಗಳು ಆಗೋದು ಸ್ವಾಭಾವಿಕ, ನಾವು ಮನುಷ್ಯ ಸಹಜವಾದ, ಎಲ್ಲರೂ ಏನು ಸರ್ವಜ್ಞನೇ ಅಲ್ಲ. ಹಾಗಾಗಿ ಆ ಒಂದು ನಮಗೆ ಗೊತ್ತಿಲ್ಲದೇನೋ ಆದಂಥ ಪ್ರಮಾದಗಳಿಗೆ ಒಂದು ಪರಿಹಾರಾರ್ಥವಾಗಿ ಈ ಗಾಯತ್ರಿ ಅನುಷ್ಠಾನ ಮತ್ತು ಹೋಮವನ್ನು ಮಾಡಬೇಕು ಹೇಳಿ ನಾವು ಒಂದು ಅಂದಾಜು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಿ. ಈಗ ಶ್ರೀ ಬ್ರಹ್ಮಾನಂದ ಸ್ವಾಮಿಗಳು ನಮ್ಮನ್ನು ಉದ್ದೇಶಿಸಿ ಆಶೀರ್ವಾದವನ್ನು ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೊಡ್ತಾ ಇದ್ದೀವಿ.
सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। ಕ್ಷೇತ್ರಾಧಿಪತಿಯಾದ ರಾಮೇಶ್ವರನ ಸನ್ನಿಧಾನಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಭಗವತಿ ಜಗನ್ಮಾತೆ ಆದಿಶಕ್ತಿಯ ಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಪಂಚಾಂಗ ರೂಪವಾದ ಈ ಅನುಷ್ಠಾನದ ಕಾರ್ಯಕ್ರಮ ಭಗವದ್ ಅನುಗ್ರಹದಂತೆ ಯಶಸ್ವಿಯಾಗಿ ನಡೆದಿದೆ. ಜಪ, ಹೋಮ, ತರ್ಪಣ, ಪ್ರೋಕ್ಷಣ ಹಾಗೂ ಅನ್ನದಾನ ಎನ್ನುವಂತಹ 5 ಅಂಗಗಳಿಂದ ಒಳಗೊಂಡಂತಹ ಒಂದು ಅನುಷ್ಠಾನ ಪರಿಪೂರ್ಣವಾಗಿದೆ. ಲೋಕಕ್ಷೇಮದ ದೃಷ್ಟಿಯಿಂದ, ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಕಲ್ಪವನ್ನು ಮಾಡಿ ಋತ್ವಿಜರು, ಬ್ರಾಹ್ಮಣರು, ಸ್ತ್ರೀಯರು ಎಲ್ಲರೂ ಸೇರಿ ಗಾಯತ್ರಿ ಜಪ ಹಾಗೂ ಶ್ರೀರಾಮತಾರಕ ಜಪಾನುಷ್ಠಾನವನ್ನು ಸಂಕಲ್ಪಿಸಿದಂತೆ ಪೂರ್ಣ ಮಾಡಿ ಭಗವಂತನಿಗೆ ಅರ್ಪಿಸಿದ್ದೀರಿ. ಇದರಿಂದ ಯಾವೊಂದು ಉದ್ದೇಶವನ್ನಿಟ್ಟುಕೊಂಡು ಈ ಅನುಷ್ಠಾನವನ್ನು ಮಾಡಿದಿರೋ, ಪುರಶ್ಚರಣೆಯನ್ನು ಮಾಡಿದಿರೋ, ಭಗವಂತನು ಆ ನಿಮ್ಮ ಉದ್ದೇಶವನ್ನು ಈಡೇರಿಸಲಿ. ಆ ಮೂಲಕವಾಗಿ ಮತ್ತೆ ಮತ್ತೆ ಈ ಅನುಷ್ಠಾನಗಳು ಈ ಕ್ಷೇತ್ರದಲ್ಲಿ ನಡೆಯಲಿ. ಅದರಿಂದ ಸಮಾಜಕ್ಕೂ ಕುಟುಂಬಕ್ಕೂ ಎಲ್ಲರಿಗೂ ಅಮಂಗಲ ನಿವೃತ್ತಿಯಾಗಿ ಶುಭ ಭಗವಂತನ ಅನುಗ್ರಹಗಳು ಪ್ರಾಪ್ತಿಯಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಗಾಯತ್ರಿ ಅನುಷ್ಠಾನ ಪುರುಷರೆಲ್ಲರೂ ಮಾಡಿದ್ದು ಬಹಳ ಸಂತೋಷದ ಸಂಗತಿ. ಕಲಿಯುಗದಲ್ಲಿ ಸುಲಭ ಸಾಧನೆ ಏನಪ್ಪ ಅಂದ್ರೆ ಭಗವಂತನ ಜಪ. ಬೇರೆ ಎಲ್ಲ ಸಾಧನೆಗಳನ್ನ ಮಾಡುವುದು ಕಷ್ಟ ಸಾಧ್ಯ ಅಂತ ಅನಿಸುವಾಗ ಅತ್ಯಂತ ಸರಳವಾಗಿ ಯಾವ ಖರ್ಚಿಲ್ಲದೆ, ಹೆಚ್ಚಿಗಿನ ಯಾವ ಪ್ರಯತ್ನ ಇಲ್ಲದೆ ಮಾಡಬಹುದಾದಂಥದ್ದು ಭಗವಂತನ ನಾಮಜಪ. ಯಾವ ನಾಮ ಶ್ರೇಷ್ಠ ಅಂತ ಕೇಳಿದ್ರೆ ಗಾಯತ್ರಿಗಿಂತ ಶ್ರೇಷ್ಠವಾದದ್ದು ಮತ್ತೊಂದು ಬೇಕಿಲ್ಲ. ವೇದದ ಸಾರರೂಪವಾದ ಮಂತ್ರ ಋಗ್, ಯಜುಸ್, ಸಾಮ 3 ವೇದಗಳನ್ನ ನೀವು ಸಂಕ್ಷೇಪ ಮಾಡಿದರೆ ಗಾಯತ್ರಿಯ 3 ಪಾದಗಳಾಗುತ್ತೆ. ಗಾಯತ್ರಿಯ 3 ಪಾದಗಳನ್ನು ಸಂಕ್ಷೇಪ ಮಾಡಿದರೆ ಭೂಹು, ಭುವಃ, ಸುವಃ ಎಂಬ ವ್ಯಾಹೃತಿ ತ್ರಯಗಳಾಗುತ್ತೆ. ವ್ಯಾಹೃತಿ ತ್ರಯಗಳನ್ನು ಸಂಕ್ಷೇಪ ಮಾಡಿದರೆ ಅಕಾರ, ಉಕಾರ, ಮಕಾರವಾದ ಓಂಕಾರವಾಗ್ತದೆ, ಪ್ರಣವವಾಗ್ತದೆ.
ಪ್ರಣವ ಅನ್ನೋದು ಇಡೀ ವೇದದ ಸಂಕ್ಷೇಪ, ಸಾರಭೂತವಾದದ್ದು. ಆದ್ದರಿಂದ ಭಗವಂತನು ಭಗವದ್ಗೀತೆಯಲ್ಲಿ ಪ್ರಣವ ಸರ್ವ ವೇದೇಶು ಅಂತ ಹೇಳ್ತಾನೆ. ನಾನು ಎಲ್ಲ ವೇದ ಮಂತ್ರಗಳಲ್ಲಿ ಪ್ರಣವ ಎಂಬುದಾಗಿ, ಮಂತ್ರಗಳಲ್ಲಿ ತಾನು ಗಾಯತ್ರಿ ಎಂಬುದಾಗಿ ಹೇಳ್ತಾನೆ. ಗಾಯತ್ರಿ ಛಂದಸಾಮಹಂ ಅಂತ. ಎಲ್ಲ ಮಂತ್ರಗಳಲ್ಲಿ ನಾನು ಗಾಯತ್ರಿ ಮಂತ್ರ ಅಂತ ಹೇಳ್ತಾನೆ ಭಗವಂತ. ಯಾಕಂದ್ರೆ ಪ್ರಣವ ಯಾಕೆ ಅಂತ ಹೇಳಿದ್ರೆ, ಪ್ರಣವ ಒಂದು ಬೀಜ, ವೇದ ಅನ್ನೋದು ಒಂದು ವೃಕ್ಷ. ಆದ್ದರಿಂದ ಇಡೀ ವೃಕ್ಷವನ್ನ ಸಂಕ್ಷೇಪ ಮಾಡಿ ಇಟ್ಟಿರ್ತಕ್ಕಂತಹ ಬೀಜ ಮಂತ್ರ. ಅಂತಹ ಪ್ರಣವ ವಿಸ್ತಾರವಾಗ್ತಾ ಗಾಯತ್ರಿಯಾಗಿದೆ. ವಿಶ್ವಾಮಿತ್ರ ಋಷಿಯು ಜಗತ್ ಕಲ್ಯಾಣಕ್ಕಾಗಿ ತಾನು ಕಂಡುಕೊಂಡಂತಹ ಮಂತ್ರ. ಮಂತ್ರ ಎಂಬ ಶಬ್ದಕ್ಕೆ ಋಷಿ ಕಂಡುಕೊಂಡಿದ್ದು ಅಂತ ಅರ್ಥ, ಋಷಿಗಳು ಬರೆದದ್ದು ಅಂತ ಅರ್ಥ ಅಲ್ಲ. ಆದ್ದರಿಂದ ಜಗತ್ತಿನ ಕಲ್ಯಾಣವನ್ನ, ಹಿತವನ್ನ ಸಾಧಿಸುವುದಕ್ಕಾಗಿ ವಿಶ್ವಾಮಿತ್ರ ಋಷಿಗಳು ತಪಸ್ಸು ಮಾಡಿದಾಗ ಅವರ ತಪಸ್ಸಿನಲ್ಲಿ ಗೋಚರವಾದದ್ದು ಗಾಯತ್ರಿ ಮಂತ್ರ. ಓಂ ಎನ್ನುವ ಪ್ರಣವವನ್ನ ವ್ಯಾಹೃತಿತ್ರಯವಾದಂತಹ ಭೂಹು ಭುವಃ ಸುವಃ ಅದನ್ನ ಸೇರಿಸಿ ಗಾಯತ್ರಿಯನ್ನ ಜಪಿಸಿದರೆ ಸಕಲ ಪಾಪಗಳು ನಿವೃತ್ತಿಯಾಗಿ ಅಭ್ಯುದಯ ನಿಶ್ರೇಯಸ್ ಪ್ರಾಪ್ತಿಯಾಗುತ್ತದೆ ಎನ್ನುವುದನ್ನು ಕಂಡು ಹಿಡಿದು ನಿತ್ಯವೂ ಅದನ್ನು ಅನುಷ್ಠಾನ ಮಾಡಬೇಕೆಂದು ಋಷಿಗಳು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಹೇಗೆ ಅದನ್ನು ಅನುಷ್ಠಾನ ಮಾಡಬೇಕು? ಸಂಧ್ಯಾ ಉಪಾಸನೆಯ ಸಂದರ್ಭದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. ವಿಶೇಷವಾಗಿ ಬೇರೆ ಸಂದರ್ಭಗಳಲ್ಲೂ ಗಾಯತ್ರಿ ಜಪವನ್ನು ಮಾಡಬಹುದು, ಆದರೆ ನಿತ್ಯ ಕರ್ಮ ಎಂಬುದಾಗಿ ಸಂಧ್ಯಾ ಉಪಾಸನೆಯ ಜೊತೆಗೆ ಅದನ್ನು ಸೇರಿಸಿದ್ದಾರೆ. ಸಂಧ್ಯಾ ವಂದನೆ ಅಂತ ಕೂಡ ಹೇಳ್ತಾರೆ, ಸಂಧ್ಯಾ ಉಪಾಸನೆ ಅಂತ ಕೂಡ ಹೇಳ್ತಾರೆ. ಸಂಧ್ಯಾ ಎನ್ನುವ ಶಬ್ದಕ್ಕೆ ಅರ್ಥ ಸಂಧೂ ಭವ ಸಂಧ್ಯಾ ಅಂತ, ಸಂಧ್ಯಾ ಕಾಲದಲ್ಲಿ ಮಾಡತಕ್ಕಂಥ ಅನುಷ್ಠಾನ ಅಂತ ಅರ್ಥ. ಸಂಧ್ಯಾ ಅಂದ್ರೆ ಸೇರಿದ್ದು ಅಂತ. ಆದ್ದರಿಂದ ಪ್ರಾತಃ ಸಂಧ್ಯಾ, ಮಾಧ್ಯಾಹ್ನ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ, ಈ ಎರಡು ಸಂಧಿ ಕಾಲದಲ್ಲಿ, ಮೂರು ಸಂಧಿ ಕಾಲಗಳಲ್ಲಿ ಮಾಡುವ ಅನುಷ್ಠಾನಕ್ಕೆ ಸಂಧ್ಯಾ ವಂದನೆ ಅಥವಾ ಸಂಧ್ಯೋಪಾಸನೆ ಅಂತ ಹೇಳ್ತಾರೆ. ಸಂಧಿ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥವೂ ಇದೆ. ಜೀವಾತ್ಮ ಪರಮಾತ್ಮರು ಸೇರಿದ್ದಕ್ಕೆ ಸಂಧಿ ಅಂತ ಹೇಳ್ತಾರೆ. ಸಮ್ಯಕ್ ಧೀಯತೆ ಇತಿ ಸಂಧಿ ಅಂತ. ಆ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನಿಂತುಕೊಂಡು, ಸಾಯಂಕಾಲದಲ್ಲಿ ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಆ ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ಅನುಸಂಧಾನ ಮಾಡಬೇಕು ಅಂತ, ಮೆಡಿಟೇಷನ್ ಮಾಡಬೇಕು. ನಿಜವಾಗಿ ಸಂಧ್ಯೋಪಾಸನೆ ಅಂತ ಹೇಳಿದ್ರೆ ಅದೊಂದು ಧ್ಯಾನದ ಪದ್ಧತಿ, ಅಹಂಗ್ರಹೋಪಾಸನೆ ಅಂತ ಹೇಳ್ತಾರೆ ವೇದಾಂತದ ಭಾಷೆ. ಆ ಹಿರಣ್ಯಗರ್ಭನು, ಕಾಣುತ್ತಿರುವ ಸೂರ್ಯಮಂಡಲಾಂತರ್ಗತವಾದ ಹಿರಣ್ಯಗರ್ಭನು ನನ್ನ ಅಂತರಾತ್ಮನೇ ಆಗಿದ್ದಾನೆ, ನಾನು ಅವನು ಬೇರೆ ಅಲ್ಲ ಎಂಬ ಐಕ್ಯಾನುಸಂಧಾನ, ಅದಕ್ಕೆ ಅಹಂಗ್ರಹ ಉಪಾಸನೆ ಅಂತ ಹೇಳ್ತಾರೆ. ಪರಮಾತ್ಮನು ಜೀವಾತ್ಮನು ಏಕ ಎಂಬಂತಹ ದೃಷ್ಟಿಕೋನದಿಂದ ಮಾಡುವ ಉಪಾಸನೆಯನ್ನ ಅಹಂಗ್ರಹೋಪಾಸನೆ ಅಂತ ಹೇಳ್ತಾರೆ. ಅಂತಹ ಒಂದು ಉಪಾಸನೆ, ಒಂದು ಮೆಡಿಟೇಷನ್, ಸಂಧ್ಯಾ ಅಂತ ಕರೀತಾರೆ. ಆದ್ದರಿಂದ ಬ್ರಾಹ್ಮಣನಾದವನು ನಿತ್ಯ ಕರ್ಮವಾದ ಸಂಧ್ಯಾ ವಂದನೆಯನ್ನು ಮಾಡಬೇಕು. ನಮಗೆ ಸಂಧ್ಯಾ ವಂದನೆಯಷ್ಟೇ ಅಲ್ಲ, 6 ಕರ್ಮಗಳನ್ನು ನಿತ್ಯ ಕರ್ಮ ಅಂತ ಕೊಟ್ಟಿದ್ದಾರೆ. ಸಂಧ್ಯಾ, ಸ್ನಾನಂ, ಜಪಃ, ಹೋಮಃ, ದೇವತಾನಾಂಚ ಪೂಜನಂ, ಆತಿಥ್ಯಂ ವೈಶ್ವದೇವಂಚ, ಷಟ್ಕರ್ಮಾಣಿ ದಿನೇ ದಿನೇ. ಈ 6 ಕರ್ಮಗಳನ್ನು ನಿತ್ಯವೂ ಮಾಡಬೇಕು ಅನ್ನೋದಿದೆ ಶಾಸ್ತ್ರ. ಯಾವುದು? ಸ್ನಾನ ನಿತ್ಯವೂ ಮಾಡಬೇಕು. ಸ್ನಾನ ಆದಮೇಲೆ ಸಂಧ್ಯಾ. ಸಂಧ್ಯಾ ಏನದು? ಒಟ್ಟು ದೇವ್ರ ಮುಂದೆ ಕೂತ್ಕೊಂಡು ಆಚಮನ ಮಾಡಿ ಗಾಯತ್ರಿ ಜಪ ಮಾಡೋದಲ್ಲ. ಸಂಧ್ಯಾ ಕಾಲದಲ್ಲಿ, ಕಾಲ ವಿಶೇಷತೆಗೆ ನಾವು ಪ್ರಾಧಾನ್ಯ ತೆಗೆದುಕೊಳ್ಬೇಕು. ಶುಚಿರ್ವ ಅಶುಚಿರ್ವ, ಶುಚಿಯಾಗಿ ಮಾಡಬೇಕು,
ಶುಚಿಯಾಗಿ ಮಾಡುವುದಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಆಗಲಿಲ್ಲ ಅಂದರೆ ಕೈಕಾಲು ತೊಳೆದುಕೊಂಡಾದರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ನಾವು ಮಾಡಬೇಕಾದದ್ದು ಬಹಳ ಮುಖ್ಯ. ಅದು ನಾವೇನು ಉಪಾಯ ಕಟ್ಕೊಂಡಿದ್ದೇವೆ, ಕಾಲಾತಿಕ್ರಮ ದೋಷ ಪರಿಹಾರಾರ್ಥ ಚತುರ್ಥ ಅರ್ಘ್ಯವನ್ನು ಕೊಟ್ಟು ಬಿಟ್ಟು ಪ್ರತಿದಿನ ಕಾಲಾತಿಕ್ರಮ ದೋಷ ಪರಿಹಾರಾರ್ಥ ಅಂತೇಳಿ ಕೊಡೋದಕ್ಕೆ ಸಂಧ್ಯಾ ಕಾಲದಲ್ಲಂತೂ ಮಾಡಲಿಕ್ಕೆ ಆಗಲ್ಲ. ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ ನಾವು ಗಾಯತ್ರಿ ಜಪವನ್ನು ಮಾಡ್ತಾ ನಿಂತುಕೊಂಡು ಪ್ರಾತಃ ಕಾಲದಲ್ಲಿ ಗಾಯತ್ರಿ ಜಪವನ್ನು ಮಾಡುತ್ತಾ ಸೂರ್ಯ ಉದಯ ಆಗುತ್ತಿದ್ದ ಹಾಗೆ ಅರ್ಘ್ಯವನ್ನು ಅವನಿಗೆ ಕೊಟ್ಟು ಅಸಾವಾದಿತ್ಯೋ ಬ್ರಹ್ಮ ಬ್ರಹ್ಮೈವಾಹಮಸ್ಮಿ ಅಂತ ಆತ್ಮಾನುಸಂಧಾನವನ್ನು ಮಾಡಬೇಕು, ಮೆಡಿಟೇಷನ್ ಅನ್ನು ಮಾಡಬೇಕು. ಅಸೌ ಆದಿತ್ಯ ಬ್ರಹ್ಮ, ನನ್ನ ಕಣ್ಣು ಮುಂದೆ ಕಾಣುತ್ತಿರ್ತಕ್ಕಂತಹ ಆದಿತ್ಯ ಮಂಡಲಾಂತರ್ಗತನಾದ ಹಿರಣ್ಯಗರ್ಭ ಪರಮಾತ್ಮ ಏನಿದ್ದಾನೆ, ಅಹಂ ಬ್ರಹ್ಮ, ಆ ಬ್ರಹ್ಮವೇ ನಾನು ಅಂತ ಮಾಡುವ ಮೆಡಿಟೇಷನ್, ಅದು ಸಂಧ್ಯೋಪಾಸನೆ ಅಂತ ಕರೆಯುವುದು. ಆಮೇಲೆ ಜಪಃ ಅಂತ ಹೇಳಿದ್ರು. ನಮಗೆ ಒಂದಿಷ್ಟು ಜಪದ ಉಪದೇಶ ಆಗಿರ್ತದೆ. ಉಪನಯನ ಕಾಲದಲ್ಲಿ ವಿಶೇಷವಾಗಿ ಗಾಯತ್ರಿ ಶ್ರೇಷ್ಠವಾದ ಮಂತ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ ಹಿರಿಯರು. ನಮ್ಮಲ್ಲಿ ಒಂದು ಬೆಳಕಿನ ಅಷ್ಟಾಕ್ಷರಿ ಪಂಚಾಕ್ಷರಿ ಕೂಡ ಉಪದೇಶ ಆಗಿರ್ತದೆ ಗಾಯತ್ರಿ ಒಟ್ಟು. ಅದನ್ನ ಯಥಾಶಕ್ತಿ ಮಾಡಬೇಕು ಅಂತ, ಅದನ್ನೇ ಜಪಃ ಅಂತ ಕರೆದಿರೋದು. ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಗಾಯತ್ರಿ ಜಪ ಒಂದನ್ನಾದ್ರೂ ಮಾಡ್ಲಿಕ್ಕೇ ಬೇಕು. 108 ಇಲ್ಲದಿದ್ರೆ 54 ಇಲ್ಲದಿದ್ರೆ 27 ಅಷ್ಟು ಆಗಲಿಲ್ಲ 10 ಆದ್ರೂ ಮಾಡಬೇಕು ಜಪ. ಇನ್ನೊಂದಿದೆ ಹೋಮ, ನಿತ್ಯ ಕರ್ಮ ಅಂತ ಹೇಳ್ತಾರೆ. ನಾವು ಹೋಮ ವರ್ಷಕ್ಕೊಂದ್ಸಲ ಮಾಡಿಸೋದು, ಗಣ ಹೋಮ ಅದು ಇದು ಹೋಮ ಅಂತ ನಮ್ಗೆ ಗೊತ್ತು. ಇಲ್ಲಿ ಹೋಮ ಎಂಬ ಶಬ್ದಕ್ಕೆ ಅಗ್ನಿಹೋತ್ರ ಅಥವಾ ಔಪಾಸನೆ ಅಂತ ಕರೀತಾರೆ. ಅಗ್ನಿಹೋತ್ರ ಮಾಡಬೇಕು, ಆಗದಿದ್ರೆ ಉಪಾಸನೆಯನ್ನಾದ್ರೂ ಮಾಡಬೇಕು ಅಂತ ಹೇಳಿ ಅದನ್ನು ಹೋಮ ಎಂಬುದಾಗಿ ಕರೀತಿದ್ದಾರೆ. ಇನ್ನು ದೇವತಾನಾಂಚ ಪೂಜನ, ನಿತ್ಯವೂ ಮಾಡಬೇಕಾದ್ದು ದೇವರ ಪೂಜೆ. ನಮ್ಮಲ್ಲಿ ಪಂಚಬ್ರಹ್ಮರ ಉಪಾಸನೆ ಎಂಬ ರೀತಿಯಾಗಿ ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಈ 5 ತತ್ವಗಳನ್ನು ಕೊಟ್ಟಿದ್ದಾರೆ. ಎಲ್ಲ ದೇವತೆಗಳು ಕೂಡ ಈ 5 ತತ್ವದಲ್ಲಿ ಸಮಾವಿಷ್ಟರಾಗಿರ್ತಾರೆ. ಆದ್ದರಿಂದ ಈ ಪಂಚಬ್ರಹ್ಮರ ಉಪಾಸನೆಯನ್ನ ಮಾಡುವುದರ ಮೂಲಕವಾಗಿ ಭಗವಂತನಿಗೆ ಪ್ರೀತಿಯಾಗ್ತದೆ. ಅದೊಂದು ಉಡುಕೊಂಡು ಬಂದಿದೆ. ಕೆಲವರ ಮನೆಯಲ್ಲಾದರೂ ಕೂಡ ಶಾಲಿಗ್ರಾಮದ ಶಿವಲಿಂಗದ ಪೂಜೆಯನ್ನ ಮಾಡಿಕೊಂಡು ಬರುವಂತ ಪದ್ಧತಿ ಇದೆ. ಅಕಸ್ಮಾತ್ ಅದು ಇಲ್ಲ ಅಂತಿದ್ದ ಪಕ್ಷದಲ್ಲಿ ದೇವರ ಭಾವಚಿತ್ರವೋ ಅಥವಾ ಬೇರೆ ಯಾವುದೋ ವಿಧದಲ್ಲಿಯೂ ಕೂಡ ಭಗವಂತನ ಆರಾಧನೆ ಮನೆಯಲ್ಲಿ ನಡೆಯಬೇಕು, ನಿತ್ಯ ಕರ್ಮ. ಆಮೇಲೆ ಏನು ಹೇಳ್ತಾರೆ, ಆತಿಥ್ಯಂ ವೈಶ್ವದೇವಂಚ. ಈ ವೈಶ್ವದೇವ ಅಂತ ಹಿಂದೆ ಇತ್ತು ಕೆಲವರು ಮನೆಗಳಲ್ಲಿ, ಈಗ ಎಷ್ಟು ಜನರ ಮನೆಯಲ್ಲಿ ಇದೆ ನನಗೆ ಗೊತ್ತಿಲ್ಲ. ವೈಶ್ವರಿಗೆ ಸಂಬಂಧಪಟ್ಟಿದ್ದಲ್ಲ ಅದು, ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟು ಎಲ್ಲಾ ಬಗೆಯ ದೇವತೆಗಳನ್ನು ಉದ್ದೇಶಿಸಿ ಲೌಕಿಕ ಅಗ್ನಿಯಲ್ಲಿ ನಾವು ಮಾಡಿರತಕ್ಕಂತಹ ಅನ್ನವನ್ನ ಆಹುತಿಯನ್ನು ಕೊಟ್ಟು ಬಲಿಹರಣವನ್ನ ಮಾಡಿ ಆ ಬಲಿಯನ್ನು ಹೊರಗಡೆ ಇರತಕ್ಕಂತಹ ಪ್ರಾಣಿಗಳಿಗೆ ನೀಡುವಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಭೂತಯಜ್ಞ ಎಂಬುದಾಗಿ ಕರೀತಾರೆ. ಒಂದು ಗೋದೋಹನದಷ್ಟು ಕಾಲ ಮನೆಯ ಬಾಗಿಲಲ್ಲಿ ನಿಂತುಕೊಂಡು ಅತಿಥಿಗಳಿಗಾಗಿ ನಾವು ಕಾಯಬೇಕು. ಅತಿಥಿಗಳು ಬಂದರೆ ಅವರಿಗೆ ಊಟ ಬಡಿಸಿ ಊಟ ಮಾಡಬೇಕು ಅಂತ. ಅದು ಆತಿಥ್ಯಂ ವೈಶ್ವದೇವಂಚ ಅಂತ. ನಾವು ಮಾಡಿರತಕ್ಕಂತಹ ಅನ್ನವನ್ನ ನೇರವಾಗಿ ನಾವು ಅದನ್ನ ಬಳಸಬಾರದು ಅಂತ ಶಾಸ್ತ್ರ. ಯಾಕಂದ್ರೆ ಅದು ದೇವತೆಗಳು ನಮಗೆ ನೀಡಿದ ಅನ್ನ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಂಥವರಿಗೆ ಕಳ್ಳರು ಎಂಬುದಾಗಿ ಕರೀತಾರೆ. ಆದ್ರಿಂದ ದೇವತೆಗಳಿಗೆ ಅರ್ಪಣೆ ಮಾಡಬೇಕು. ಒಂದೊಮ್ಮೆ ನಮಗೆ ವೈಶ್ವದೇವ ಮಾಡಲಿಕ್ಕೆ ಆಗಲಿಲ್ಲ ಅಂತಿದ್ದ ಪಕ್ಷದಲ್ಲಿ ದೇವರ ಮುಂದಾದರೂ ಅದನ್ನು ಇಟ್ಟು ನೈವೇದ್ಯ ಮಾಡಿ ನಾವು ಅದನ್ನು ಪೂಜಿಸಬೇಕು. ಅದು ಆಗುವುದಿಲ್ಲ ಇವತ್ತಿನ ಕಾಲದಲ್ಲಿ ಅಂತ ಹಿರಿಯರು ಏನು ಮಾಡಿದ್ದಾರೆ, ಪರಿಶೇಚನ ವಿಧಿಯನ್ನು ನಮಗೆ ಕೊಟ್ಟಿದ್ದಾರೆ. ಭೋಜನ ವಿಧಿ ಅಂತ ಕರೀತಾರೆ. ಅನ್ನವನ್ನ ಗಾಯತ್ರಿಯಿಂದ ಪ್ರೋಕ್ಷಿಸಿ ಸತ್ಯಂತ್ವತ್ತೇನ ಪರಿಶಿಂಚಾಮಿ ಅಂತ ಹೇಳಿ ಅಲ್ಲಿ ಹೊರಗಡೆಗೆ ನಾವು ಏನು ಯಮಾಯ ಸ್ವಾಹ, ಯಮಧರ್ಮರಾಜ ಈ ರೀತಿಯಾಗಿ ಬಲಿಹರಣ ಅಂತ ಕರೀತಾರೆ. ಆ ಬಲಿಹರಣವನ್ನ ಮಾಡಿ ಪ್ರಾಣಾಯ ಸ್ವಾಹ, ಪಾನಾಯ ಸ್ವಾಹ ಅಂತೇಳಿ ನಾವು ಒಳಗಡೆ ಇರತಕ್ಕಂತಹ ಪರಮಾತ್ಮನಿಗೆ ಆಹುತಿಯನ್ನು ಕೊಡ್ತೇವೆ. ಇದರಲ್ಲಿ ಒಂದು
ಏನು ಪ್ರಾಣಾಹುತಿ ಯಜ್ಞ, ಇದೊಂದು ಅಗ್ನಿಹೋತ್ರ, ಇನ್ನೊಂದು ಬಲಿಹರಣ. ಎರಡನ್ನೂ ಸಂಕ್ಷೇಪವಾಗಿ ಇಟ್ಟಿದ್ದಾರೆ ಹಿರಿಯರು. ಬಲಿಹರಣವನ್ನು ಬ್ರಹ್ಮಚಾರಿಗಳು ಮಾಡುವುದಲ್ಲ, ಇದು ಗೃಹಸ್ಥರು ಮಾತ್ರ ಮಾಡ್ತಕ್ಕಂಥದ್ದು. ಆದ್ರೆ ಈಗ ನಾವು ಭೋಜನ ವಿಧಿಯಲ್ಲಿ ಅದು ಎಲ್ಲರೂ ಮಾಡ್ತಾರೆ. ಆದರೆ ನಿತ್ಯವೂ ಮಾಡಬೇಕಾದ ಆತಿಥ್ಯಂ ವೈಶ್ವದೇವಂಚ ಇದೆ, ಬಲಿಹರಣ ಇದೆ. ಅದನ್ನ ವಿಸ್ತಾರವಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಪಕ್ಷದಲ್ಲಿ ನಿತ್ಯ ವಿಧಿವತ್ತಾಗಿ ಊಟ ಮಾಡುವುದನ್ನಾದರೂ ನಾವು ಅಭ್ಯಾಸ ಮಾಡಬೇಕು. ಹಾಗೆ ದೇವರಿಗೆ ಸಮರ್ಪಣೆ ಮಾಡದೆ ನಾವು ಆಹಾರವನ್ನು ಗ್ರಹಣ ಮಾಡಿದರೆ ಅವನು ಸ್ಥೇನ ನಿತ್ಯ ವಿಧೀಯತೆ ಅಂತವನಿಗೆ ಕಳ್ಳ ಅಂತ ಕರೀತಾನೆ. ಆದ್ದರಿಂದ ಈ 5-6 ಕರ್ಮಗಳನ್ನ ಷಟ್ಕರ್ಮಾಣಿ ದಿನೇ ದಿನೇ ಪ್ರತಿನಿತ್ಯವೂ ಮಾಡಬೇಕು. ಯಾಕೆ ಮಾಡಬೇಕು ಈ 6 ಕರ್ಮಗಳನ್ನ ಅಂತ ಕೇಳಿದ್ರೆ, ಗೊತ್ತಿದೆಯೋ ಗೊತ್ತಿಲ್ಲವೋ ನಮ್ಮ ಜೀವನದಲ್ಲಿ ಪಾಪಗಳು ಸಂಭವಿಸ್ತಾ ಇರ್ತವೆ. ಬೆಳಗ್ಗಿಂದ ಸಂಜೆಯ ತನಕ ನಾವು ಮಾಡತಕ್ಕಂತಹ ಕರ್ಮಗಳಲ್ಲಿ ಹಿಂಸೆಗಳು ನಡೀತಾ ಇರ್ತವೆ. ಹಿಂದೆಲ್ಲ ಅದಕ್ಕೆ ಮನುಸ್ಮೃತಿಯಲ್ಲೇ ಬರ್ತದೆ, ಪಂಚಸೂನ ಗೃಹಸ್ಥಸ್ಯ ಅಂತ ಹೇಳ್ಕೊಂಡು ಕಟ್ಟಿಗೆಯನ್ನ ಒಲೆಗಳಿಗೆ ಹಾಕೋದು, ವನಿಕೆಯನ್ನು ಕೊಟ್ಟು ಹಿಂದಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ನಡ್ಕೊಂಡು ಹೋಗುವಾಗ, ಪಾತ್ರಗಳನ್ನು ಇಡುವಾಗ, ಹಾಗೆ ಹೀಗೆ ಇನ್ನೊಬ್ಬರಿಗೆ ಮಾತನಾಡಿ ಮನಸ್ಸು ನೋಯಿಸುವಾಗ ಎಷ್ಟೋ ಪಾಪಗಳು ಘಟಿಸ್ತಾ ಇರ್ತವೆ. ಅವತ್ತವತ್ತಿನ ಪಾಪಗಳನ್ನು ಅವತ್ತವತ್ತೇ ನಾವು ತೊಳ್ಕೊಳ್ಬೇಕು. ಹೇಗೆ ಮೈಗೆ ಹೊಲಸಾದ್ರೆ ಅವತ್ತೇ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಫ್ರೆಶ್ ಆಗ್ತೇವೆ, ಅವತ್ತಿನ ಪಾಪವನ್ನು ಅವತ್ತೇ ತೊಳ್ಕೊಳ್ಳೋದಿದ್ರೆ ಮನಸ್ಸು ಫ್ರೆಶ್ ಆಗಲ್ಲ. ಆ ಪಾಪಗಳೆಲ್ಲ ಸಂಗ್ರಹವಾಗ್ತಾ ಹೋಗ್ತದೆ ನಮ್ಮ ಅಂತಃಕರಣ. ಆ ಪಾಪಗಳೆಲ್ಲ ಸಂಗ್ರಹವಾಗಿ ನಮಗೆ ದುಃಖವನ್ನು ಉಂಟು ಮಾಡ್ತದೆ. ನಮ್ಮ ಪ್ರಾಚೀನರು ಒಂದು ಅದ್ಭುತವಾದ ಸತ್ಯವನ್ನು ಕಂಡುಕೊಂಡಿದ್ದಾರೆ. ಮನುಷ್ಯ ಸುಖವಾಗಿರಬೇಕು ಅಂದ್ರೆ ಪಾಪ ಪುಣ್ಯದ ಲೆಕ್ಕಾಚಾರ ಸರಿ ಇರಬೇಕು ಅಂತ ಹೇಳೋದು. ನಾವು ತಿಳ್ಕೊಂಡಿದ್ದು ದೊಡ್ಡ ಮನೆ ಇದ್ರೆ, 4 ಕಾರುಗಳಿದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟಿದ್ರೆ ಸುಖವಾಗಿರ್ಬಹುದು ಅಂತ. ಅದರ ಪ್ರಾಚೀನರು ಅದನ್ನೆಲ್ಲ ಮಾಡಿ ನೋಡಿ ಆರ್ಷ ಪರಂಪರೆಯ ಜ್ಞಾನವನ್ನು ಬೆಳೆಸಿ ಅದನ್ನು ಪ್ರಯೋಗ ಮಾಡಿ ಸತ್ಯವನ್ನು ಕಂಡುಹಿಡಿದ್ದಾರೆ. ಏನು? ಪುಣ್ಯ ಜಾಸ್ತಿ ಇದ್ರೆ ಸುಖ, ಪಾಪ ಜಾಸ್ತಿ ಇದ್ರೆ ದುಃಖ. ಆದ್ದರಿಂದ ಬಾಹ್ಯ ಸಂಪತ್ತು, ಬಾಹ್ಯ ನಮ್ಮ ಸಾಮರ್ಥ್ಯಗಳು ಅಥವಾ ನಮ್ಮ ಏನು ಹೇಳ್ತಾರೆ ಅದಕ್ಕೆ ಪರಿಸ್ಥಿತಿ ಅಂತ ಕರಿತೇವೆ, ದೇಶಕಾಲ ವಸ್ತು ವ್ಯಕ್ತಿ, ಇವುಗಳನ್ನು ಕೇವಲ ಸುಧಾರಿಸಿದ ಮಾತ್ರಕ್ಕೆ ಮನುಷ್ಯ ಸುಖವಾಗಿರುತ್ತಾನೆ ಎನ್ನುವುದು ಸಾಧ್ಯವಿಲ್ಲ. ಅದಕ್ಕೆ ಮುಖ್ಯ ಕಾರಣವೇ ಒಳಗಡೆ ಇರುವ ಪಾಪ ಪುಣ್ಯ. ಒಬ್ಬನ ಪಾಪದ ಅಂಶ ಜಾಸ್ತಿ ಇದ್ದು ಹೊರಗಡೆ ಎಷ್ಟೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಕೂಡ ದುಃಖಿ ಆಗ್ತಾನೆ, ಒಳಗಿಂದೊಳಗೇ ದುಃಖಿ ಆಗ್ತಾ ಇರ್ತಾನೆ. ಕಾರಣ ಗೊತ್ತಿಲ್ಲ. ಎಷ್ಟೋ ಜನ ನಾನು ಹೇಳೋದು ಕೇಳಿದೆ, ಸ್ವಾಮೀಜಿ ಏನು ಕೊರತೆ ಅಂತ ಗೊತ್ತಾಗಲ್ಲ, ಏನೋ ಮನಸ್ಸಿಗೆ ಬೇಜಾರು, ಏನೋ ಮನಸ್ಸಿಗೆ ದುಃಖ. ಅದಕ್ಕೆ ಕಾರಣ ಪಾಪ. ಕಾರಣ ಇಲ್ಲದೆ ಖುಷಿ ಆಗ್ತದೆ. ಆ ಮಕ್ಕಳಿಗೆ ಒಮ್ಮೊಮ್ಮೆ ನಾವು ನೋಡ್ತೇವಲ್ಲ, ಮಕ್ಕಳು ಖುಷಿಯಾಗಿರೋದು ಯಾಕೆ? ನಮಗೆ ಖುಷಿಯಾಗಿರ್ಬೇಕಾದ್ರೆ ಒಂದು ರೀಸನ್ ಬೇಕು, ಒಂದು ಕಾರಣ ಬೇಕು. ಮಕ್ಕಳು ಯಾವುದೇ ಕಾರಣ ಇಲ್ಲದೆ ನಿರ್ವ್ಯಾಜವಾಗಿ ಆನಂದವಾಗಿರ್ತಾರೆ. ಕಾರಣ ಇಷ್ಟೇ, ಪುಣ್ಯದ ಅಂಶ ಜಾಸ್ತಿ ಇದ್ರೆ ಸುಖ ಶಾಂತಿಯ ಅನುಭವ ಸಹಜವಾಗ್ತದೆ. ಪಾಪ ಜಾಸ್ತಿ ಇದ್ರೆ ದುಃಖ ತಂದೆಂತಾನೆ ಉಂಟಾಗ್ತದೆ. ಪರಿಸ್ಥಿತಿ ರೂಪದಲ್ಲಾರು ಬರ್ಬೋದು, ಮನಸ್ಥಿತಿಯ ರೂಪದಲ್ಲಾರು ಬರಬಹುದು. ಆದ್ದರಿಂದ ಹಿರಿಯರು ಕಂಡು ಹಿಡಿದು ಈ ಪಾಪವನ್ನ ಕ್ಷಾಳನ ಮಾಡಿಕೊಳ್ಬೇಕು, ಪಾಪವನ್ನು ತೊಳೆದುಕೊಳ್ಳಬೇಕು ಅಂತ ಹೇಳಿ ಆ ಷಟ್ಕರ್ಮಗಳನ್ನ ನಮಗೆ ಕೊಟ್ಟಿದ್ದಾರೆ. ಶಂಕರ ಭಗವತ್ಪಾದರು ತಮ್ಮ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದಲ್ಲಿ ಬರೀತಾರೆ, ಜಂತೂನಾಂ ನರಜನ್ಮ ದುರ್ಲಭಮತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ವಮಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿಃ ಮುಕ್ತಿರ್ನೋ ಶತಜನ್ಮ ಕೋಟಿ ಪುಣ್ಯೇರ್ವಿನಾ ಲಭ್ಯತೆ. ಅವ್ರು ಹೇಳ್ತಾರೆ, ಜಂತೂನಾಂ ನರಜನ್ಮ ದುರ್ಲಭಂ, ಪ್ರಾಣಿಗಳಲ್ಲಿ ಮನುಷ್ಯನಾಗಿ ಹುಟ್ಟುವುದು ಬಹಳ ಅಪರೂಪ. 84 ಜಂತು ವೆರೈಟಿಯಲ್ಲಿ ಮನುಷ್ಯ ಒಬ್ಬನು ಹುಟ್ಟೋದು ಬಹಳ ನಮಗೆ ಅಪರೂಪ ಅಂತ ಅನಿಸದೇ ಇರ್ಬೋದು. ಯಾಕೆ ತುಂಬಾ ಜನ ನೋಡ್ತೇವಲ್ಲ, ನಮಗೆ ಹಾಗೆ ಅನಿಸದೇ ಇರ್ಬೋದು. ಆದರೆ ಶಾಸ್ತ್ರಗಳು ಹೇಳೋದು ವಿರಳಾತಿ ವಿರಳ ಈ ಮನುಷ್ಯನಿಲ್ಲ. ಅದರಲ್ಲಿಯೂ ಕೂಡ ಪುಂಸ್ತ್ವಂ ಅಂತ ಹೇಳಿದ್ದಾರೆ. ಪುಂಸ್ತ್ವಂ ಅಂದ್ರೆ ಗಂಡಸಿನ ಸಾಮರ್ಥ್ಯ, ಗಂಡಸಿನ ಭಾವನೆ ಅಂತ. ಇಲ್ಲಿ ಶಾರೀರಿಕವಾಗಿ ಹೇಳಿಲ್ಲ,
ಯಾಕಂದ್ರೆ ಮೋಕ್ಷದಲ್ಲಿ ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೂ ಕೂಡ ಅಧಿಕಾರ ಇರೋದ್ರಿಂದ ಇಲ್ಲಿ ಗಂಡಸರು ಎಂಬ ಮಾತಿಗಿಂತ ವಿವೇಚನಾ ಸಾಮರ್ಥ್ಯ, ಇಮೋಷನಲ್ ಪರ್ಸನಾಲಿಟಿ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಅಂತ ಹೇಳಿರುತ್ತೆ ನಮಗೆ. ವಿವೇಕ ಮಾಡುವ ಸಾಮರ್ಥ್ಯ ಅದು ಗಂಡಸು ಅಂತ ಕರೆಯಲ್ಪಟ್ಟಿದೆ. ಬರೀ ಭಾವನೆಗಳು, ಉದ್ವೇಗಗಳು, ಭಾವನೆಗಳಿಗೆ ಸಂಬಂಧ ಹೆಂಗಸು ಅಂತ. ಆದ್ದರಿಂದ ಆ ಗಂಡಸಿನ ಸಾಮರ್ಥ್ಯ, ವಿವೇಕ, ವೈರಾಗ್ಯಗಳಿದ್ರೆ ಅದು ಅಪರೂಪ ಅಂತ. ಮನುಷ್ಯನಾಗಿ ಹುಟ್ಟಿ ವಿವೇಕ ವೈರಾಗ್ಯಗಳನ್ನು ಒಳಗೊಂಡಂತಹ ಒಂದು ವ್ಯಕ್ತಿಯಾದ್ರೆ ಇದು ಅಪರೂಪ. ತಥೋ ವಿಪ್ರತ. ವಿಪ್ರತ ಅಂದ್ರೆ ಸತ್ವಗುಣ ಸಂಪನ್ನನಾದವನು, ಸಂಸ್ಕಾರವಂತನು ಅಂತ. ಬ್ರಾಹ್ಮಣ ಅಂತ ಸಾಮಾನ್ಯವಾಗಿ ಬಳಸುವ ಶಬ್ದ. ಬ್ರಾಹ್ಮಣ ಎಂಬ ಶಬ್ದಕ್ಕೆ ಅರ್ಥ ಏನು? ಯಾರು ಸುಸಂಸ್ಕೃತನೋ, ಸತ್ವಗುಣ ಸಂಪನ್ನನೋ ಅಂಥವನಾಗೋದು ಬಹಳ ಕಷ್ಟ. ತಸ್ಮಾತ್ ವೈದಿಕ ಧರ್ಮ ಮಾರ್ಗಪರತ, ಅದರಲ್ಲಿಯೂ ಕೂಡ ವೈದಿಕ ಕರ್ಮಾನುಷ್ಠಾನದ ಜೀವನವನ್ನು ನಡೆಸಬೇಕು ಅಂತ ಇಚ್ಛೆ ಬರೋದು, ನಡೆಸೋದು ಅದು ಇನ್ನೂ ಕಷ್ಟ. ಅದರಲ್ಲಿ ವಿದ್ವತ್ವ ಅಸ್ಮಾತ್ ಪರಂ, ಶಾಸ್ತ್ರಗಳ ಅಧ್ಯಯನ ಮಾಡಿರೋದು ಇನ್ನೂ ಕಷ್ಟ. ತಸ್ಮಾತ್ ಅದಕ್ಕಿಂತಲೂ ಕಷ್ಟ ಆತ್ಮಾನಾತ್ಮ ವಿವೇಚನ, ಅದಾದ್ಮೇಲೆ ಮನನ, ಅದಾದ್ಮೇಲೆ ನಿಧಿಧ್ಯಾಸನ, ಅದಾದ್ಮೇಲೆ ಮೋಕ್ಷ. ಇದೆಲ್ಲ ಬಹಳ ಅಪರೂಪದ ವಿಷಯಗಳು. ನಮಗೆ ಮೊಟ್ಟ ಮೊದಲನೇದಾಗಿ ಭಾರತ ದೇಶದಲ್ಲಿಯೇ ಜನ್ಮ ಸಿಕ್ಕಿದೆ, ಇದು ಬಹಳ ದೊಡ್ಡ ಲಾಭ. ಅದರಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣರ ಒಂದು ಸಂಪ್ರದಾಯದಲ್ಲಿ ಜನ್ಮ ಸಿಕ್ಕಿದೆ ಅಂತ ಅರ್ಥ. ಇದು ಭೋಗಕ್ಕಾಗಿ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಬ್ರಾಹ್ಮಣನಾಗಿ ಹುಟ್ಟಿರುವುದೇ ಮೋಕ್ಷ ಪ್ರಾಪ್ತಿಗಾಗಿ, ಇನ್ಯಾವ ಉದ್ದೇಶವೂ ಈ ಬ್ರಾಹ್ಮಣ ಜನ್ಮಕ್ಕೆ ಇಲ್ಲ. ಆದ್ದರಿಂದ ಇದನ್ನು ಸಾರ್ಥಕಪಡಿಸಿಕೊಳ್ಳುವುದರ ಕಡೆಗೆ ನಮ್ಮ ಗಮನ ಇರಬೇಕು. ಈ ನಿತ್ಯ ಕರ್ಮಗಳು ಅಂತ ಏನು ಕೊಟ್ಟಿದ್ದಾರೆ, ಸಂಧ್ಯಾ, ಸ್ನಾನ, ಜಪ, ಹೋಮ, ಈ ರೀತಿ ಕರ್ಮಗಳು, ಇದ್ಯಾವುದಕ್ಕೂ ವಿಶೇಷ ಫಲಗಳಿಲ್ಲ. ಇದೆಲ್ಲದಕ್ಕೂ ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ, ಇಷ್ಟೇ ಸಂಕಲ್ಪ. ಯಾಕೆ ಇಷ್ಟೇ ಸಂಕಲ್ಪ ಇಟ್ಟರು ಹಿರಿಯರು ಅಂದ್ರೆ, ಈ ಸಂಕಲ್ಪದಿಂದ ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಆದವನಿಗೆ ಆತ್ಮಾನಾತ್ಮ ವಿವೇಕ ಉಂಟಾಗ್ತದೆ. ವಿವೇಕದಿಂದ ಜ್ಞಾನ ಪ್ರಾಪ್ತಿ, ತನ್ಮೂಲಕ ಮೋಕ್ಷ. ಆದ್ದರಿಂದ ಇವನು ಉದ್ಧಾರ ಆಗಬೇಕು, ಚಿತ್ತಶುದ್ಧಿ ಆಗಬೇಕು ಇವನಿಗೆ ಅನ್ನೋ ಕಾರಣಕ್ಕೆ ಶಾಸ್ತ್ರಗಳು ಯಾವ ಬಯಕೆ ಇಲ್ಲದೆ ಇದಿಷ್ಟು ಕರ್ಮಗಳನ್ನು ಮಾಡಪ್ಪ ನೀನು ಅಂತ ನಮಗೆ ವಿಧಿಸಿತು. ಆದ್ದರಿಂದ ಸಂಧ್ಯಾವಂದನೆಯನ್ನ ನಿತ್ಯವೂ ಮಾಡೋದ್ರಿಂದ ನಮ್ಮ ಮನಸ್ಸಿನ ಶಾಂತಿ, ಸಮಾಧಾನ ನಿಶ್ಚಿತವಾಗಿ ಪ್ರಾಪ್ತಿಯಾಗುತ್ತೆ. ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಧಿವತ್ತಾಗಿ ಯಾರು ಕಾಲಕ್ಕೆ ಸರಿಯಾಗಿ ಸಂಧ್ಯಾವಂದನೆ ಒಂದನ್ನು ಮಾಡಿದರೂ, ಸರಿಯಾಗಿ ಮಾಡಿದರೂ ಸಾಕು, ಅವರ ಪಾಪಗಳು ನಿವೃತ್ತಿಯಾಗಿ ಒಂದು ಹಂತದ ಶಾಂತಿ ಸಿಗುತ್ತೆ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ಜಪ್ಯೇನೈವತ್ತು ಸಂಸಿದ್ಧೇ ಬ್ರಾಹ್ಮಣೋ ನಾತ್ರ ಸಂಶಯ, ಕುರ್ಯಾದನ್ಯಂ ನಮಾ ಕುರ್ಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಸರಿಯಾಗಿ ಗಾಯತ್ರಿ ಜಪವನ್ನನ್ನು ಚೆನ್ನಾಗಿ ಮಾಡಿದರೂ ಸಾಕು. ಬೇರೆ ಯಜ್ಞಗಳು, ಬೇರೆ ಕರ್ಮಗಳು ಒಂದನ್ನೇ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಗಾಯತ್ರಿಯನ್ನು ಸರಿಯಾಗಿ ಅನುಷ್ಠಾನ ಮಾಡಿದರೆ ಅವನು ನಿಜವಾದ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ತಾನೆ, ನಿಜವಾದ ಬ್ರಾಹ್ಮಣನಾಗ್ತಾನೆ, ಬ್ರಾಹ್ಮಣತ್ವ ಅವನಿಗೆ ಸಿದ್ಧಿಸ್ತದೆ ಎಂಬುದಾಗಿ ಹೇಳ್ತಾರೆ. ಶಂಕರಾಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷೆಯಲ್ಲಿ ಈ ಒಂದು ಉದಾಹರಣೆ ಕೊಡ್ತಾರೆ, ಶ್ಲೋಕವನ್ನು ಹೇಳ್ತಾರೆ. ಆದ್ದರಿಂದ ವೇದ ಹೇಳುತ್ತೆ, ಅಹರಹ ಸಂಧ್ಯಾ ಉಪಾಸೀತ, ಪ್ರತಿನಿತ್ಯವೂ ಸಂಧಿಯನ್ನು ಮಾಡಬೇಕು. ಇನ್ನು ತೈತರಿಯ ಆರಣ್ಯಕದಲ್ಲಿ ಸ್ಪಷ್ಟವಾಗಿ ಸಂಧ್ಯಾವಂದನೆ ಬಗ್ಗೆ ಬರುತ್ತೆ. ಉದ್ಯಂತ ಮಸ್ತಯಂತಂ ಆದಿತ್ಯಂ ಅವಿಧ್ಯಾಯಂ ಕುರ್ವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಶ್ನತೆ. ಉದಯಿಸುತ್ತಿರುವ ಮತ್ತು ಮುಳುಗುತ್ತಿರುವ ಈ ಆದಿತ್ಯನನ್ನ ಧ್ಯಾನ ಮಾಡಿದರೆ ಆ ಬ್ರಾಹ್ಮಣನು ವಿದ್ವಾಂಸನಾಗಿ ಸಕಲ ಕಲ್ಯಾಣವನ್ನು ಪಡೆದುಕೊಳ್ತಾನೆ. ಅಷ್ಟೇ ಅಲ್ಲ, ಅಸಾವಾದಿತ್ಯೋ ಬ್ರಹ್ಮೇತಿ ಬ್ರಹ್ಮೈವ ಸಂಬ್ರಹ್ಮಾಪ್ಯೇತಿ. ಆವಾಗ ಅಸಾವಾದಿತ್ಯೋ ಬ್ರಹ್ಮ ಎಂಬುದಾಗಿ ಅನುಸಂಧಾನವನ್ನಿದ್ರೆ ಬದುಕಿರುವಾಗಲೇ ಬ್ರಹ್ಮಭಾವವನ್ನು ಪಡೆದುಕೊಂಡು ಸತ್ತ ಮೇಲೂ ಕೂಡ ಪರಬ್ರಹ್ಮದಲ್ಲಿ ಒಂದಾಗ್ತಾನೆ ಎಂಬಂತಹ ಮಾತು ಶ್ರುತಿಯಲ್ಲಿ ಬರ್ತದೆ. ನನಗೆ ಚಂದ್ರ ಹೆಗ್ಗರ್ ಹೇಳಿದ್ರು, ಸಂಧ್ಯಾವಂದನೆ ಮಾಡದಿದ್ರೆ ಏನಾಗ್ತದೆ ಅದನ್ನು ನೀವು ಹೇಳಬೇಕು, ಶಾಸ್ತ್ರಗಳಲ್ಲಿ ಏನೇನು ಹೇಳಿದೆ ಅಂತ. ನಾವು ಕೆಲವು ಕಡೆ ಕಣ್ಣು ಹಾಕಿದ್ದೇವೆ, ತುಂಬಾ ಗಟ್ಟಿಯಾಗಿ ನಮಗೆ ಜೋರು ಮಾಡಿದ್ದಾರೆ. ಸಂಧ್ಯಾ ಮಾಡಿದ್ರೆ ಏನಾಗ್ತದೆ, ಏನ್ ಹೇಳಿದ್ದಾರೆ? ದಕ್ಷ ಸ್ಮೃತಿ ಅಂತ, ದಕ್ಷ ಎನ್ನುವ ಋಷಿಗಳು ಬರೆದಂತಹ ಒಂದು ಸ್ಮೃತಿ, ಅದರಲ್ಲಿ ಇರುವಂಥದ್ದು ಸಂಧ್ಯಾಹೀನೋ ಅಶುಚಿ ನಿತ್ಯಂ ಅನರ್ಹ ಸರ್ವಕರ್ಮಸು ಯದನ್ಯತ್ ಕುರುತೆ ಕರ್ಮ ನ ತಸ್ಯ ಫಲಭಾಗ್ ಭವೇತ್.
ಸಂಧ್ಯಾವಂದನೆಯನ್ನ ಮಾಡದೇನೆ ಯಾವನಾದ್ರೂ ಬೇರೆ ಯಜ್ಞಯಾಗಗಳನ್ನು ದೊಡ್ಡ ದೊಡ್ಡ ಪೂಜೆಯನ್ನು ಮಾಡಿದ್ರೆ ಅವನು ಅನರ್ಹನಾಗ್ತಾನೆ ಅಂತ. ಆ ಕರ್ಮದ ಫಲ ಅವನಿಗೆ ಸಿಗೋದಿಲ್ಲ ಅಂತ ಸ್ಪಷ್ಟವಾಗುತ್ತೆ. ಅಶುಚಿ, ಅವನ ಅಶುಚಿ, ಅವನು ನಿತ್ಯಂ ಅನರ್ಹ ಸರ್ವಕರ್ಮಸು, ಎಲ್ಲ ಕರ್ಮಗಳಿಗೂ ಅವನು ಅನರ್ಹ ಎಂಬುದಾಗಿ ಹೇಳ್ತಾನೆ. ನಾವು ಎಷ್ಟೋ ಸಲ ಹೀಗೆ ಹೇಳ್ತೇವಲ್ಲ, ದೊಡ್ಡ ಯಾಗ ಮಾಡಿದೆ, ದೊಡ್ಡ ಹೋಮ ಮಾಡಿದೆ, ನಂಗೆ ಅದು ಸಿಕ್ಕಬೇಕಾದ ಫಲ ಸಿಗಲಿಲ್ಲ ಅಂತ. ಕಾರಣ ಇಷ್ಟೇ, ನಾವು ಮೂಲಭೂತವಾದದ್ದೇ ಮಾಡ್ತಾ ಇದ್ದಾರೆ. ನಾವು ನಿತ್ಯ ಸಂಧ್ಯಾವಂದನೆ ಮಾಡದೆ, ಸದಾಚಾರವನ್ನು ಇಟ್ಟುಕೊಳ್ಳದೆ, ಅರ್ಹತೆಯನ್ನೇ ಗಳಿಸಿಕೊಳ್ಳದೆ ಯಾವ ಯಜ್ಞಗಳನ್ನು ಮಾಡಿದ್ರಿ ಅಂತ ಯೋಚನೆ, ನಮಗೆ ಫಲ ಸಿಗೋದಿಲ್ಲ ಎಂಬುದಾಗಿ ಹೇಳಿದೆ ಶಾಸ್ತ್ರ. ಅಷ್ಟೇ ಅಲ್ಲ, 10 ದಿನ ಸಂಧ್ಯಾವಂದನೆ ಮಾಡದಿದ್ರೆ ಶಾಸ್ತ್ರಕಾರ ಹೇಳ್ತಾನೆ ಅವನ ಬುದ್ಧಿ ಹೇಗಿರಬೇಕಿತ್ತು ಹಾಗಿರಲ್ಲ. ಅಷ್ಟೇ ಅಲ್ಲ, ಪುನರ್ ಉಪನಯನ ಮಾಡಬೇಕು. 10 ದಿನ ಸಂಧ್ಯಾವಂದನೆ ಬಿಟ್ಟರೆ. ಇನ್ನು ಗೋಭಿಲ ಸ್ಮೃತಿ ಅಂತ ಇನ್ನೊಂದು, ದೇವಿ ಭಾಗವತ ಮತ್ತು ಮನು, ಆ 3 ಸ್ಮೃತಿಗಳು ಏನ್ ಹೇಳ್ತಾರೆ ಅಂದ್ರೆ, ಸಂಧ್ಯಾಯೇನ ವಿಜ್ಞಾತ, ಸಂಧ್ಯಾಯೇನ ನ ಉಪಾಸಿತ, ಜೀವಮಾನೋ ಭವೇ ಶೂದ್ರೋ ಮೃತಶ್ವಾಚ ಅಭಿಜಾಯತೆ. ಯಾರು ಸಂಧ್ಯೆಯನ್ನು ತಿಳ್ಕೊಂಡಿಲ್ವೋ, ಯಾರು ನಿತ್ಯ ಸಂಧ್ಯಾವಂದನೆಯನ್ನು ಮಾಡೋದಿಲ್ವೋ, ಜೀವಮಾನೋ ಭವೇ ಶೂದ್ರ, ಅವನು ಸಾಯುವುದಕ್ಕೆ ಶೂದ್ರ ಎಂಬ ಮಾತಿಗೆ ಶುಚಾತ್ರವತಿ ಇತಿ ಶೂದ್ರ, ಜಾತಿವಾಚಕ ತಿಳ್ಕೊಳ್ಬಾರ್ದು. ಅದೇ ಜಾತಿ ವಿಶೇಷವನ್ನು ಹೇಳಿಲ್ಲ. ಶೂದ್ರ ಅಂತ ಹೇಳಿದ್ರೆ ದುಃಖಿತನಾಗ್ತಾನೆ. ನಾವು ಹೇಳ್ತೇವಲ್ಲ, ಇದ್ದಕ್ಕಿದ್ದಾಗೆ ದುಃಖ ಬರ್ತದೆ ನಮ್ಗೆ. ಯಾಕೆ? ಸಂಧ್ಯಾವಂದನೆ ಮಾಡಲ್ಲ. ಸರಿಯಾಗಿ ಸಂಧ್ಯಾವಂದನೆ ಮಾಡಿದ್ರೆ ಹೃದಯದ ದುಃಖ ದೂರವಾಗ್ತದೆ. ಅಲ್ಲ, ಸತ್ತ ಮೇಲೆ ಕೂಡ ಹೇಳಿದ್ದಾರೆ, ಶ್ವಾ ಭವಿಷ್ಯತಿ ಶ್ವಾನೋ ಭವಿಷ್ಯತಿ. ನಾನದು ವಿವರಿಸಿ ಹೇಳಬೇಕಾಗಿದೆ. ಇನ್ನು ವಿಷ್ಣು ಪುರಾಣದಲ್ಲಿಯೂ ಅದೇ ಮಾತನ್ನ ಹೇಳ್ತಾ, ಸಂಧ್ಯಾಯೇನ ವಿಜ್ಞಾತ ಸಂಧ್ಯಾಯೇನ ಉಪಾಸಿತ ತೇ ವ್ರಜಂತಿ ದುರಾತ್ಮಾನ ತಾಮಿಸ್ತ್ರಂ ನರಕಂ ನೃಪ. ಆ ದುರಾತ್ಮರು ಅಂತ ಕರೆದಿದ್ದಾರೆ ಅಂಥವ್ರು. ತಾಮಿಸ್ತ್ರ ನರಕವನ್ನು ಹೊಂದುತ್ತಾರೆ, ಸತ್ತ ಮೇಲೆ ಅವರಿಗೆ ನರಕ ಪ್ರಾಪ್ತಿಯಾಗ್ತದೆ. ಯಾಕಪ್ಪ ಅಂತಂದ್ರೆ, ವಿಧಿ ನಮಗೆ ಏನು ಕೊಟ್ಟಿದೆಯೋ ಅದನ್ನು ನಾವು ಅನುಸರಿಸದೇ ಇದ್ದರೆ ಒಂದು ಪತನ ಆಗುತ್ತದೆ. ಶಾಸ್ತ್ರ ಬ್ರಾಹ್ಮಣನು ಹೀಗೆ ಬದುಕಬೇಕು ಎಂಬುದಾಗಿ ಹೇಳುತ್ತದೆ. ಅದನ್ನು ಬಿಟ್ಟು ಹೇಗೋ ಬದುಕೋದ್ರಿಂದ ಕೆಲವರು ಯೋಚನೆ ಮಾಡಲಿಕ್ಕೆ ಉಂಟು, ಇಲ್ಲ ಸ್ವಾಮಿ, ನಾನು ಆ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ, ಸಂಧ್ಯಾವಂದನೆ ಮಾಡಲ್ಲ, ಪುಸ್ತಕ ಓದ್ತೇನೆ ಅಥವಾ ವಿಷ್ಣು ಸಹಸ್ರನಾಮ ಕೇಳ್ತೇನೆ. ಇಲ್ಲ, ಆ ಸಮಯದಲ್ಲಿ ಬೇರೆ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಸಮಾನ ಫಲ ಬರೋದಿಲ್ಲ. ಅದನ್ನೇ ಮಾಡಬೇಕು. ಶಾಸ್ತ್ರ ವಿಹಿತಂ, ಶಾಸ್ತ್ರ ನಮಗೆ ಏನು ಕೊಟ್ಟಿದೆಯೋ ಅದನ್ನೇ ಮಾಡಬೇಕು. ಇಲ್ಲದಿದ್ರೆ ಪ್ರತ್ಯವಾಯ ದೋಷ ಬರ್ತದೆ. ಇನ್ನು ಸಂಧ್ಯೆ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು ಅದನ್ನು ಶಾಸ್ತ್ರಕಾರ ಹೇಳ್ತಾರೆ. ದೇವಿ ಭಾಗವತದಲ್ಲಿ ಬರೋ, ವಿಪ್ರೋ ವೃಕ್ಷಸ್ತಸ್ಯ ಮೂಲಂಚ ಸಂಧ್ಯಾ ವೇದಾ ಶಾಖಾ ಧರ್ಮ ಕರ್ಮಾಣಿ ಪತ್ರೆ ತಸ್ಮಾತ್ ಮೂಲಂ ಯತ್ನತೋ ರಕ್ಷಣೀಯಂ ಚಿಹ್ನೆ ಮೂಲೆ ನೈವ ಶಾಖಾನ ಪತ್ರಂ. ಈ ವಿಪ್ರ ಎನ್ನುವಂತಹ ವೃಕ್ಷ, ದೊಡ್ಡ ಮರಕ್ಕೆ ಮೂಲ ಬೇರೆ ಸಂಧ್ಯಾ ಅಂತ. ವಿಪ್ರನಾಗಬೇಕಾದ್ರೆ ಬೇರೆ ಯಾವುದಪ್ಪ ಅಂದ್ರೆ ಸಂಧ್ಯಾ ಅಂತ. ಈಗ ದೊಡ್ಡ ವೃಕ್ಷ ಇರ್ತದೆ, ಬೇರು ಸರಿ ಇರಲ್ಲ ಅಂತ ಹೇಳ್ತಾರೆ. ಬೇರೆ ಹುಳ ಬೀಳೋದು ಅಂತ ಹೇಳ್ತಾರೆ, ಬೇರೆ ಹುಳ ಬರೋದು ಅಂತ. ವೃಕ್ಷ ಬದುಕುತ್ತದ? ಹಾಗೆ ವಿಪ್ರ ಅನ್ನೋದು ದೊಡ್ಡ ವೃಕ್ಷ ಹೌದು. ವೇದ ಶಾಖಾ 4 ಶಾಖೆಗಳಿವೆ ಅದಕ್ಕೆ, ಪ್ರಜ್ಞಾನ ಅಥರ್ವ ಅಂತ. ಧರ್ಮ ಕರ್ಮಾಣಿ ಪತ್ರೆ, ಅನೇಕ ಎಲೆಗಳಿದೆ, ಧರ್ಮ ಕಾರ್ಯಗಳು ಅನ್ನುವಂತಹ ಎಲೆಗಳಿದೆ. ಆದರೆ ಮೂಲ ಅನ್ನುವಂಥದ್ದು ಕೆಟ್ಟು ಹೋದ್ರೆ ವೃಕ್ಷ ಹೇಗೆ ನಿಲ್ಲೋದಿಲ್ವೋ, ಶೋಭಿಸೋದಿಲ್ವೋ, ಹಾಗೆ ಸಂಧ್ಯೆಯನ್ನ ಒಬ್ಬ ವ್ಯಕ್ತಿ ಮಾಡದೇ ಇದ್ರೆ ಆ ಬ್ರಾಹ್ಮಣತ್ವ ಅನ್ನೋದು ಅವರಿಗೆ ಸಿದ್ಧಿಸುವುದಿಲ್ಲ. ಇನ್ನು ಮಾಡಿದ ಪ್ರಯೋಜನ ಏನು ಅಂತ ಹೇಳ್ತೇನೆ ಕೇಳಿ. ಮಹಾಭಾರತದಲ್ಲಿ ಬರ್ತಕ್ಕಂತಹ ಮಾತು, ಸಂಧ್ಯಾ ಉಪಾಸತೆ ಯೇತು ಸತತಂ ಶಂಸಿತ ವ್ರತಾಃ ವಿಧೂತ ಪಾಪಾಸ್ತೆ ಯಾಂತಿ ಬ್ರಹ್ಮಲೋಕಂ ಸನಾತನಂ. ಯಾರು ನಿರಂತರವಾಗಿ ನಿಯಮಪೂರ್ವಕವಾಗಿ ಸಂಧ್ಯೆಯನ್ನು ಮಾಡ್ತಾರೋ ಅವರು ವಿಧೂತ ಪಾಪಾಹ, ಅವರ ಪಾಪಕ್ಷಯ ಆಗ್ತದೆ. ಅಷ್ಟೇನಾ? ಅದನ್ನು ಸುಮಾರು ದುಡ್ಡು ಸಿಗ್ತದೆ ಅಂತ ಮಾಡ್ಕೊಂಡಿದ್ದೇನೆ. ಪಾಪಕ್ಷಯ ಆದರೆ ಪುಣ್ಯ ಉದಯ ಆದರೆ ಎಲ್ಲರೂ ಸಿಗ್ತದೆ. ಪುಣ್ಯ ಉದಯ ಆಗ್ತಾ ಇದ್ದ ಹಾಗೆ ನಿಮ್ಗೆ ಏನೇನು ಬೇಕು ಅದೆಲ್ಲ ಸಿದ್ಧಿಸ್ತದೆ. ಆದ್ರಿಂದ ಪಾಪಕ್ಷಯಕ್ಕಿಂತ ದೊಡ್ಡ ಲಾಭ ಮತ್ತೊಂದು ಇಲ್ಲ ಅಂತ.
ನೀವು ಮನೆ ಕಟ್ಟಬಹುದು, ಆಸ್ತಿ ಮಾಡಬಹುದು, ಆದರೆ ಪಾಪಕ್ಷಯ ಪುಣ್ಯೋದಯ ಅನ್ನೋದು ಜನ್ಮ ಜನ್ಮಾಂತರದ ಪ್ರಾಪ್ತಿ. ಈ ಜನ್ಮದಲ್ಲಿ ಅಷ್ಟು ಸುಲಭವಾಗಿ ಮಾಡಿಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ನಮ್ಮ ಹಿರಿಯರು ಯಾವತ್ತೂ ಕೂಡ ಪಾಪ ಬೀರುಗಳಾಗಿದ್ದರು. ಪಾಪವನ್ನು ನಾನು ಮಾಡಲಿಕ್ಕೆ ಹೋಗಬಾರ್ದಪ್ಪ, ಯಾಕೆ ಕರ್ಮ ಹೊಡೆಯುತ್ತೆ ಅಂತ ಗೊತ್ತಿತ್ತು. ಯಾರನ್ನು ಬಿಟ್ಟಿಲ್ಲ ಸ್ವಾಮಿ ಕರ್ಮ. ಆದ್ದರಿಂದ ಯಾರಿಗೂ ಕಾಣದ ಹಾಗೆ ನಾನು ತಪ್ಪು ಕೆಲಸವನ್ನು ಮಾಡಿದ್ದೇನೆ, ಪೊಲೀಸರ ಕೈಯಿಂದ ಬಚಾವಾಗಿದ್ದೇನೆ, ನಾನು ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಜೀವನ ಮಾಡಬಹುದು ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಆ ಪಾಪ ಕರ್ಮಗಳು ಬೆನ್ನಟ್ಟಿಕೊಂಡು ಬಂದು ಹೊಡಿತವೆ. ಯಾವಾಗ ಹೊಡೆಯುತ್ತೆ, ಎಲ್ಲಿ ಹೊಡೆಯುತ್ತೆ ಹೇಳಲಿಕ್ಕೆ ಆಗಲ್ಲ. ಆದ್ದರಿಂದ ನಮ್ಮ ಹಿರಿಯರು ಧರ್ಮ ಅಧರ್ಮದ ವಿವೇಚನೆಯಲ್ಲಿ ಸಾಕಷ್ಟು ಯೋಚನೆ ಮಾಡಿದ್ದಾರೆ, ಧರ್ಮಶಾಸ್ತ್ರಗಳನ್ನು ಬರೆದಿದ್ದಾರೆ. ನೀವೊಂದು ಕಥೆ ಕೇಳಿರ್ಬೋದು, ಬಹಳ ಚೆನ್ನಾಗಿದೆ. ಒಂದ್ಸಲ ವೈಕುಂಠ ಲೋಕದಲ್ಲಿ ಒಂದು ಸಭೆ ಸೇರಿದ್ದಾರೆ. ದೇವತೆಗಳು ದೇವರುಗಳೆಲ್ಲ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಒಂದು ಕರಾರಿತ್ತು. ಈಶ್ವರನು ಬಂದಿದ್ದ, ಬ್ರಹ್ಮನು ಬಂದಿದ್ದ, ಎಲ್ಲ ದೇವತೆಗಳು, ಯಮನು ಬಂದಿದ್ದ, ಇಂದ್ರನು ಬಂದಿದ್ದ. ಆಗ ವಿಷ್ಣು ಕೂಡ ಆ ಇದಕ್ಕೆ ಹೋಗುವಾಗ, ಸಭೆ ಒಳಗಡೆ ಹೋಗುವಾಗ ತನ್ನ ವಾಹನವನ್ನು ಹೊರಗಡೆ ಇಟ್ಟುಬಿಟ್ಟು ಹೋದ. ಅದಕ್ಕಿಂತ ಮುಂಚೆ ಯಮ ಹೋಗಿದ್ದ. ಆ ಯಮ ಹೋಗುವಾಗ ಏನ್ ಮಾಡ್ತಾನೆ, ಅಲ್ಲೇ ಪಕ್ಕದಲ್ಲಿ ಆ ಒಂದು ಸಭೆ ನಡೆಯುವ ಜಾಗದ ಹೊರಗಡೆ ಒಂದು ವೃಕ್ಷ ಇತ್ತು. ಆ ವೃಕ್ಷದಲ್ಲಿ ಒಂದು ಗುಬ್ಬಚ್ಚಿ ಕೂತ್ಕೊಂಡಿತ್ತು. ಆ ಗುಬ್ಬಚ್ಚಿಯನ್ನ ನೋಡಿ ನಗ್ತಾನೆ ಯಮ. ಗುಬ್ಬಚ್ಚಿ ಭಯ ಬೀಳಬಾರ್ದು. ಯಮ ನೋಡಿ ನಗ್ದ ಅಂದ್ರೆ ಅಲ್ಲ, ಮೃತ್ಯು ದೇವತೆ, ಏನೋ ಆಗ್ತದೆ ನನಗೆ. ಸ್ವಲ್ಪ ಹೊತ್ತಿಗೆ ಆ ವಿಷ್ಣು ಹೊರಗಡೆ ಬಂದು ಗರುಡ ಅಲ್ಲೇ ಹೊರಗಡೆ ವೆಹಿಕಲ್ ಅಲ್ಲೇ ಇರ್ತಾರೆ. ಗರುಡ ನೋಡ್ತಾನೆ, ಪಕ್ಷಿ ಗಡಗಡ ನಡುತ್ತಾರೆ. ಏನಪ್ಪ ಏನಿಗೆ ಭಯ ನಿಮಗೆ? ಇಲ್ಲ, ಯಮ ನೋಡಿ ನನ್ನ ನಕ್ಕ, ನನಗೆ ಮೃತ್ಯು ಭೀತಿ ಉಂಟಾಗಿದೆ ಇವಾಗ. ಆಗ ಗರುಡ ಹೇಳಿರುತ್ತೆ, ಯೋಚನೆ ಮಾಡ್ಬಿಟ್ಟು ನನ್ನ ಹೆಗಲಿನ ಇಲ್ವಾ ಕೂರಿಸಿಕೊಂಡು ಸಪ್ತ ಸಾಗರದ ಆಚೆಗೆ ಹಾರಿಕೊಂಡು ಹೋಗಿ ಅಲ್ಲೊಂದು ಒಳ್ಳೆ ಒಂದು ಗುಹೆ ಇತ್ತಂತೆ. ಆ ಗುಹೆಯೊಳಗಡೆ ಗುಬ್ಬಚ್ಚಿನ ಬಚ್ಚಿಟ್ಟು ಗರುಡ ಬಂದನಂತೆ. ಈಗ ಗರುಡನಿಗೆ ಬಹಳ ಸಂತೋಷ, ನನ್ನ ಪ್ರಜೆಯನ್ನು ನಾನು ರಕ್ಷಿಸಿದ್ದೇನೆ ಅನ್ನೋ ಸಂತೋಷ. ಸಭೆ ಮುಗೀತು, ಯಮ ಎಲ್ಲ ಹೊರಗಡೆ ಬಂದರು. ಯಮನನ್ನು ನೋಡಿ ಹೀಗೆ ಮಾಡ್ಕೊಂಡು ನೋಡ್ತಾ ಇದ್ದೇನೆ ಗರುಡ, ಯಾಕೆ ಏನೋ ಮಾಡ್ಲಿಕ್ಕೆ ಆಗಲ್ಲ ನನ್ನ ಪ್ರಜೆ ನನಗೆ ಅಂತ. ಯಮ ಇನ್ನೂ ಜೋರಾಗಿ ನಕ್ಕು ಬಿಟ್ಟಂತೆ. ಯಾಕೆ ಅವ್ನು ಕೇಳ್ತಾನೆ, ಈಗ ನೋಡ್ತಾ ಇದ್ದಾಗ ನೀನು ಅಲ್ಲ. ಆಗ ಹೋಗುವಾಗ ನನಗೊಂದು ಸಂಶಯ ಕಾಡಿತ್ತು, ಅದಕ್ಕೆ ಒಂದು ನಗು ಬಂತು ಅಂತ. ಸಂಶಯ ಏನಂದ್ರೆ, ಆ ಪಕ್ಷಿಗೆ ಸಪ್ತ ಸಾಗರದ ಆಚೆಗಿರುವ ಒಂದು ಗುಹೆಯೊಳಗೆ ಮೃತ್ಯು ಕಾದಿದೆ. ಒಂದು ಹಾವಿನ ಬಾಯಲ್ಲಿ ಅದು ಹೋಗಿ ಬೀಳಬೇಕಾಗಿದೆ. ಈಗಲೂ ಇಲ್ಲೇ ಇದೆಯಲ್ಲ, ಅದು ಅಷ್ಟು ದೂರ ಹೇಗೆ ಹೋಗ್ತದೆ ಅದು ಅಂತ. ಆ ಒಂದು ವಿಧಿಯ ಕೈವಾಡ ಹೇಗಿರ್ಬೋದು, ವಿಧಿಯ ಆಟ ಹೇಗಿರ್ಬೋದು ಅಂತ ನನಗೆ ನಗು ಬಂತು. ಆದರೆ ಅದನ್ನು ರಕ್ಷಿಸುವ ನೆಪದಲ್ಲಿ ವಿಧಿ ನಿನ್ನನ್ನೇ ಬಳಸಿಕೊಡುತ್ತಲ್ಲ. ಹೇಗೆ ಹೊಡೆಯುತ್ತೆ ಕರ್ಮ ನೋಡಿ. ಅದಕ್ಕೆ ಬಹಳ ಹೆದರ್ತಾ ಇದ್ರು. ಪಾಪದ ವಿಷಯ ಬೇಡಪ್ಪ, ಧರ್ಮ ಮಾರ್ಗದಲ್ಲಿ ನಡೆಯೋಣ ಅಂತ. ಆದ್ದರಿಂದ ಸಂಧ್ಯಾವಂದನೆ ಮಾಡೋದು ಗೊತ್ತಿಲ್ಲದೆ ನಮಗೆ ಅಕಸ್ಮಾತ್ ಇಲ್ಲೋ ಪಾಪಗಳು ಹುಟ್ಟಿಸಿ. ಮನುಷ್ಯ ಅಂದ ಮಾತ್ರಕ್ಕೆ ಉಪ್ಪು ಹುಳಿ ಖಾರ ತಿಂದವು, ಹೆಚ್ಚು ಕಡಿಮೆ ಆಗ್ತದೆ. ಏನು ಮಾಡೋದು ಸ್ವಾಮಿ? ಗಾಯತ್ರಿ ಜಪವನ್ನು ಚೆನ್ನಾಗಿ ಮಾಡಿ, ಸಂಧ್ಯಾವಂದನೆಗೆ ಬಿಡಬೇಡಿ ಅಂತ ಹೇಳಿರ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಯೋ ಜಪೇ ಪಾವನೀಂ ದೇವೀಂ ಗಾಯತ್ರೀಂ ವೇದ ಮಾತರಂ ಸಸಿ ಪ್ರತಿಗೃಹ್ಣಾನ ಪೃಥಿವೀಂ ಚ ಸಸಾಗರಂ. ವಿಶೇಷವಾಗಿ ಬ್ರಾಹ್ಮಣರು, ಪುರೋಹಿತರು ಇದನ್ನು ಗಮನಿಸಬೇಕಾದ ವಿಷಯ. ನಮಗೆ ಪ್ರತಿಗ್ರಹ ಮಾಡಬೇಕಾದ ಸಂದರ್ಭ ಬರ್ತದೆ. ಪ್ರತಿಗ್ರಹ ಅಂತ ಹೇಳಿದ್ರೆ ತಗೊಳ್ಳು, ದಾನ ತಗೊಳ್ಳುವುದು ಅಂತ. ದಾನ ತೆಗೆದುಕೊಳ್ಳಿಕ್ಕೆ ಎಲ್ರಿಗೂ ಅಧಿಕಾರ ಇಲ್ಲ. ಯಾರು ವೈದಿಕ ಕರ್ಮಾನುಷ್ಠಾನಗಳನ್ನು ಮಾಡಿದ್ದಾರೋ ಅವರು ಮಾತ್ರ ದಾನ ತೆಗೆದುಕೊಳ್ಬೇಕು. ದಾನ ಕೊಡುವುದು ಅರ್ಥಗಳಿಗೆ ಕೊಡಬೇಕು. ಯಾಕೆ? ಅವರದ್ದು ಪುಣ್ಯ ಇರ್ತದೆ. ನೀವು ದಾನ ಕೊಡುವುದು ಅಂತಂದು ಹೇಳಿದ್ರೆ ಅರ್ಥ ನಿಮ್ಮ ಕರ್ಮಗಳನ್ನು ಕೊಟ್ಟು ಅವರ ಪುಣ್ಯವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ ಇದೆ ಆಕ್ಚುಲಿ. ಆದ್ರಿಂದ ಅವರು ದಾನ ತೆಗೆದುಕೊಳ್ಳುವವರಿಗೆ ಅರ್ಹತೆ ಇರಬೇಕಾಗ್ತದೆ. ಏನು? ದಾನ ತಾನು ತೆಗೆದುಕೊಂಡಾಗ ತನ್ನ ಒಂದಿಷ್ಟು ಪುಣ್ಯವನ್ನು ಕೊಡಬೇಕಾಗ್ತದೆ. ಪ್ರತಿ ದಾನವನ್ನಷ್ಟೇ ತೆಗೆದುಕೊಳ್ತಾ ಅದಕ್ಕೆ ಸರಿಯಾಗಿ ಅನುಷ್ಠಾನವನ್ನು ಮಾಡದೇ ಇದ್ರೆ ಅವನ ಅಂತಃಕರಣ ಅಂತಃಸತ್ವ ಕ್ಷೀಣವಾಗ್ತದೆ. ಅಂಥವ್ರಿಗೆ ಪರಿಹಾರ ಏನು ಹೇಳ್ತಾರೆ? ಯೋ ಜಪೆ ಪಾವನೀಂ ದೇವಿ ಗಾಯತ್ರಿ ವೇದ ಮಾತರಂ. ಗಾಯತ್ರಿ ಜಪ 1000 ಮಾಡಬೇಕು. ಪ್ರತಿಗ್ರಹ ಮಾಡುವವರು
ಗಾಯತ್ರಿ ಜಪವನ್ನು ಮಾಡಿದರೆ ಅವನು ಸಮುದ್ರ ಸರಿತವಾದ ಪ್ರತಿಮೆಯನ್ನು ದಾನ ಕೊಟ್ಟರು ತಗೊಳ್ಳುವ ಅರ್ಹತೆ ಬರ್ತದೆ ಅವನಿಗೆ. ಡೈಜೆಸ್ಟ್ ಮಾಡ್ಕೊಳ್ಳೋದು, ಹಜಮ್ ಮಾಡೋದು ಅಂತ ಹೇಳ್ತಾರಲ್ಲ, ದಾನವನ್ನು ತೆಗೆದುಕೊಳ್ಳೋದು ಸುಲಭ ಅಲ್ಲ. ಅಯ್ಯೋ ಕೊಟ್ಟು ಬಿಡ್ತಾರೆ ತಗೊಂಡು ಬರೋಣ ಅಂತ ಹೇಳಿದ್ರೆ ಅವರು ಕೊಡೋದು ವಸ್ತುವಲ್ಲ, ಅದರೊಟ್ಟಿಗೆ ಅವರು ಕರ್ಮವನ್ನು ಕೊಡ್ತಾರೆ. ಅದನ್ನು ಜೀರ್ಣಿಸಿಕೊಳ್ಳೋ ತಾಕತ್ತು ಬೇಕಲ್ಲ. ಜೀರ್ಣಿಸಿಕೊಳ್ಳೋದು ಹೇಗೆ? ಗಾಯತ್ರಿ ಜಪವನ್ನು ಮಾಡಬೇಕು. ಅತ್ಯಾಶನ ದೀಪ ಯಚ್ಚಗ್ರ ಪ್ರತಿಗ್ರಹ ತನ್ನೋ ವರುಣೋ ರಾಜ ವೇದದಲ್ಲಿ ಬರ್ತಕ್ಕಂಥ ಮಾತು. ಅಂದ್ರೇನು? ಅತ್ಯಾಶನ ದೀಪ, ತಿನ್ನಬಾರದು ತಿಂದಾಗ, ಕುಡಿಬಾರದು ಕುಡಿದಾಗ, ತಗೊಳ್ಬಾರದು ತಗೊಂಡಾಗ 1000 ಗಾಯತ್ರಿ ಜಪವನ್ನು ಮಾಡಬೇಕು. ಅದರಿಂದ ಪ್ರಾಯಶ್ಚಿತ್ತಕ್ಕೆ ಹೆಚ್ಚಿನ ಸಂದರ್ಭದಲ್ಲಿ ಗಾಯತ್ರಿ ಜಪವನ್ನು ಹೇಳಿ. ಏನು ಮಾಡೋದು ಸ್ವಾಮಿ, ಪಾಪ ನಮ್ಮ ಕುಟುಂಬದಲ್ಲಿದೆ ದೋಷ, ನಮ್ಮ ವೈಯಕ್ತಿಕವಾಗಿ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಪರಿಹಾರ ಏನು? ಗಾಯತ್ರಿ ಜಪ, ಅದ್ಭುತವಾದಂತಹ ಪರಿಹಾರ. ಹಾಗೆ ಏಚಾ ಸುದುಸ್ಥಿತ ಕೇಚಿತ್ ಗ್ರಹ ಸೂರ್ಯಾದಯೋ ದಿವಿ ತೇಜಾ ಸುಸೌಮ್ಯ ಜಾಯಂತೆ ಶಿವ ಶುಭಕರಸ್ತಥ. ಇನ್ನೊಂದು ಸ್ಮೃತಿ ಹೇಳುತ್ತೆ, ಬಹುಶಃ ಮಹಾಭಾರತದಲ್ಲೇ ಬರುವ ಮಾತು ಅಂತ ಕಾಣಿಸುತ್ತಿದ್ದು. ಅದು ಹೇಳುತ್ತೆ, ಅಕಸ್ಮಾತ್ ನಿಮ್ಮ ಗ್ರಹಗತಿಯ ಕುಂಡಲಿಯಲ್ಲಿ ದೋಷಗಳೇನಾದರೂ ಇದ್ದರೆ, ಏಚ ಸುದುಸ್ಥಿತ ಕೇಚಿತ್ ಗ್ರಹ, ಕೆಲವು ಗ್ರಹಗಳು ಸರಿಯಾದ ಜಾಗದಲ್ಲಿ ಇರಲ್ಲ, ಪಾಠ ಕೊಡೋ ಪ್ಲೇಸ್ನಲ್ಲಿ ಇದೆ. ಆದ್ದರಿಂದ ಏನ್ ಮಾಡಬೇಕು ಪರಿಹಾರ? ಅದೆಲ್ಲ ಸುಸೌಮ್ಯ ಜಾಯಂತೆ, ಗಾಯತ್ರಿ ಜಪವನ್ನು ಮಾಡೋದ್ರಿಂದ, ಸಂಧ್ಯಾ ವಂದನೆಯನ್ನು ಸರಿಯಾಗಿ ಮಾಡೋದ್ರಿಂದ ಶುಭಕರಸ್ತಃ, ಆ ಗ್ರಹಗಳೆಲ್ಲ ಶುಭಕರವಾಗ್ತದೆ, ನಮಗೆ ಅನುಕೂಲಕರವಾಗ್ತದೆ, ನಮ್ಮ ಬದುಕು ಬದಲಾವಣೆ ಆಗ್ತದೆ. ಆದ್ದರಿಂದ ಶುಚಿರ್ವಾಪಿ ಅಶುಚಿರ್ವಾಪಿ ಕಾಲೇ ಸಂಧ್ಯಾ ವಿಧಿ, ಶುಚಿಯೋ ಅಶುಚಿಯೋ ಸಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಬಿಡಬಾರದು. ಅಯ್ಯೋ ಸ್ವಾಮಿ ಬಹಳ ಕಷ್ಟ ಸಂಧ್ಯಾವಂದನೆ ಮಾಡೋದು ಅಂತೇನಾದರೂ ಅಂದ್ಕೊಂಡಿದ್ರೆ ಅತ್ಯಂತ ಸುಲಭವಾದ ಕರ್ಮ ಬೇರೇನಿಲ್ಲ. ನೀವು ವೈದಿಕ ಕರ್ಮಾನುಷ್ಠಾನಗಳ ಬೇರೆ ಪ್ರಕ್ರಿಯೆಗಳನ್ನೇನಾದರೂ ಗಮನಿಸಿದ್ರೆ ಅವೆಲ್ಲ ಅತ್ಯಂತ ಕಠಿಣಾತಿ ಕಠಿಣ. ಸುಲಭವಾದದ್ದೇ ಇದು ಸಂಧ್ಯಾವಂದನೆ ಅಂತ. ಏನು ಪಂಚಪಾತ್ರೆಗಳಿದ್ರೆ ಆಯ್ತು. ಅದೇ ಪಂಚಪಾತ್ರೆ 5 ರೀತಿಯ ಪಾತ್ರೆಗಳು ಅಂತ. ಅಂದ್ರೆ ಅರ್ಘ್ಯ ಕೊಡೋದಕ್ಕೆ ಒಂದು ಪಾತ್ರೆ, ಅರ್ಘ್ಯವನ್ನು ಕೆಳಗಡೆ ಬೀಳೋದಕ್ಕೆ ಒಂದು ಪಾತ್ರೆ, ಆಚಮನ ಮಾಡ್ಲಿಕ್ಕೆ ಒಂದು ಪಾತ್ರೆ, ಹರಿವಾಣ ಒಂದು. ಈ ಪಂಚಪಾತ್ರೆಗಳು ಬೇಕು. ನಾವು ಪಂಚಪಾತ್ರೆ ಹರಿವಾಣಕ್ಕೆ ಪಂಚಪಾತ್ರೆ ಅಂತ ಹೇಳ್ತೀವಿ. ಪ್ರಕ್ರಿಯೆ ಹೇಗಪ್ಪ ಅಂದ್ರೆ ಅರ್ಘ್ಯ ಕೊಡ್ಲಿಕ್ಕೆ ಸಪರೇಟ್ ಪಾತ್ರೆಯೇ ಬೇಕು ಅಂತ. ನಾವು ಆಚಮನ ಮಾಡುವ ಪಾತ್ರೆಯಲ್ಲಿಯೇ ಅರ್ಘ್ಯ ಕೊಡ್ತೇವಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಅದ್ರ 5 ಪಾತ್ರೆಗಳಷ್ಟೇ ಬೇಕಾಗುತ್ತೆ, ಒಂದಿಷ್ಟು ನೀರು ಅಷ್ಟೇ ಬೇಕು. ಹಿಂದೆಲ್ಲ ನದಿಯಲ್ಲಿಯೇ ಮುಳುಗಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಿದ್ರು, ಅಲ್ಲಿಯೇ ಸಂಧ್ಯಾ ವಂದನೆ ಮಾಡಿ ಬಂದ್ಬಿಡ್ತಿದ್ರು. ಈಗ ನಮ್ಗೆ ಆ ವ್ಯವಸ್ಥೆ ಇಲ್ಲ. ಮನೆ ಹೊರಗಡೆ ಕುಳಿತುಕೊಂಡು ಮಾಡಬೇಕಂತ ಒಂದು ವ್ಯವಸ್ಥೆ. ಏನು ಮಾಡಬೇಕಪ್ಪ? ಆಚಮನ ಮಾಡಬೇಕು. ಆಚಮ್ಯ ಪ್ರಾಣಾನಾಯಮ್ಯ ದೇಶ ಕಾಲೋ ಸಂಕೀರ್ತ್ಯ, ಎಲ್ಲ ಕರ್ಮಕ್ಕೂ ಇದೆ ಆಚಮನ ಮಾಡೋದು. ಆರಂಭದಲ್ಲಿ 2 ಆಚಮನ, ಕೆಲವರು ಋಗ್ವೇದಾಯ ಸ್ವಾಹ ಯಜುರ್ವೇದ ವೈದಿಕ ಆಚಮನ ಶೌತಾಚಮನ ಅಂತ ಹೇಳ್ತಾರೆ, ಮಾಡ್ತಾರೆ. ಕೆಲವರು ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ ಅಂತ ಸ್ಮಾರ್ತಾಚಮನವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಯಾವುದು ನಮ್ಮ ಸಂಪ್ರದಾಯಕ್ಕೆ ಬಂದಂತಹ ಆಚಮನವನ್ನು ಮಾಡೋದು. ಅದು ಕಷ್ಟವಾಗಿ ಇಲ್ಲಲ್ಲ, ಯಾರು ಬೇಕಂತ ಮಾಡೋದು. ಆಚಮನ ಅಂದ್ರೆ ಏನು? ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನ ಕೈಯಲ್ಲಿ ಹಾಕಿಕೊಂಡು ಅದನ್ನ ಗೋಕರ್ಣಾಕೃತಿ ಹಸ್ತದಿಂದ ಬ್ರಹ್ಮತೀರ್ಥ ಅಂತ ಕರೀತಾರೆ. ಈ ಹೆಬ್ಬೆರಳಿನ ಮೂಲಕ ಬ್ರಹ್ಮತೀರ್ಥ ಅಂತ. ಆ ಬ್ರಹ್ಮತೀರ್ಥದಿಂದ ಹೃದಯಕ್ಕೆ ಹೋಗುವಷ್ಟು ಜಲ ಕುಡಿಬೇಕು ಅಂತ. ಅದು ನಾವು ಕುಡಿದಂತಹ ಜಲ ಏನಿದೆ ಅದು ಎದೆವರೆಗೆ ಬರಬೇಕು, ಅದಕ್ಕಿಂತ ಕೆಳಗೆ ಇಳಿಬಾರ್ದು ಅಂತ. ಅದನ್ನ ಆಚಮನ ಅಂತ ಹೇಳ್ತಾರೆ. ಏನು ಸ್ವಾಮಿ ಆಚಮನ ಪ್ರಯೋಜನ ಅಂತ ನೀವು ಕೇಳ್ಬೋದು. ಅದು ಗಂಟ್ಲು ಒಣಗ್ತದೆ, ನೀರು ಕುಡಿಯೋಲ್ಲ ಅಷ್ಟ. ನಾವು ಋಗ್ವೇದಾಯ ಸ್ವಾಹ ಅಥವಾ ಕೇಶವಾಯ ಸ್ವಾಹ ಅಂತ ಹೇಳುವಾಗ ಆ ಕೇಶವನನ್ನ ಸ್ಮರಣೆ ಮಾಡಿ ಕೇಶವನ ಮಂತ್ರದಿಂದ ಅಭಿಮಂತ್ರಿತವಾದ ಜಲವನ್ನ ನಾವು ಗ್ರಹಣ ಮಾಡಿದಾಗ ನಮ್ಮ ಹೃದಯಕ್ಕೆ ಅದು ಹೋಗಿ ಸ್ಪರ್ಶಿಸಿ ಪಾಪವನ್ನ ಕ್ಷಯಿಸ್ತದೆ ಅಂತ ಅದು ಕಾನ್ಸೆಪ್ಟ್. ನಾವು ಸುಮ್ಮನೆ ಹೀಗೆ ಮಾಡ್ತೇವೆ, ಅದೆಲ್ಲ ಕ್ರಮ. ಕೇಶವಾಯ ಸ್ವಾಹ ಅಂತ ಹೇಳಿದಾಗ ಕೇಶವನ ಸ್ಮರಣೆ ಆಗ್ಬೇಕು ನಾವು. ಮಾಧವಾಯ ಸ್ವಾಹ ಅಥವಾ ಋಗ್ವೇದಾಯ ಸ್ವಾಹ, ಋಗ್ವೇದಾಭಿಮಾನಿಯಾದ ದೇವತೆಯೋ ಅಥವಾ ಋಗ್ವೇದದ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿಗೆ ಬರಬೇಕು ಅಂತ. ಈಗ ಪವಿತ್ರೋವ ಸರ್ವಾವಸ್ಥಾಂಗತೋವ್ಯ ಯಸ್ಮರೇ ಪುಂಡರೀಕಾಕ್ಷಂ ಸ ವಾಕ್ಯಾಭ್ಯಾಂತರ ಶುಚಿ ಅಂತ ಒಂದು ಶ್ಲೋಕ ಹೇಳ್ತೇವಲ್ಲ, ಅದರ ಅರ್ಥ ಏನು? ಪವಿತ್ರನಾಗಿರಲಿ ಅಪವಿತ್ರನಾಗಿರಲಿ, ಆಮೇಲೆ ಅಪವಿತ್ರ ಸರ್ವಾವಸ್ಥಾಂಗತೋವ್ಯ ಯಾವುದೇ ಅವಸ್ಥೆಯಲ್ಲಿರಲಿ
ಯಸ್ಮರೇ ಪುಂಡರೀಕಾಕ್ಷನನ್ನ ಸ್ಮರಣೆ ಮಾಡಿದರೆ ಅವನು ಒಳಗೂ ಹೊರಗೂ ಶುಚಿ ಆಗ್ತಾನೆ ಅಂತ ನಾವು ಹಾಗೆ ಹೇಳ್ಕೊಂಡು ಪ್ರೋಕ್ಷಣೆ ಮಾಡ್ಕೊಳ್ತೇವೆ. ಆದ್ರೆ ಪುಂಡರೀಕಾಕ್ಷನ ಸ್ಮರಿಸಬೇಕು ಆ ಸಮಯದಲ್ಲಿ. ನೀರು ನಮ್ಮ ದೇಹಕ್ಕೆ ಸ್ಪರ್ಶಿಸುವಾಗ ಪುಂಡರೀಕಾಕ್ಷ, ಶ್ರೀಮನ್ನಾರಾಯಣ, ವಿಷ್ಣು ಅಥವಾ ಯಾವುದೇ ಒಂದು ಇಷ್ಟ ದೇವತೆಯನ್ನು ನಾವು ಸ್ಮರಣೆ ಮಾಡಬೇಕು. ಹಾಗೆ ಆಚಮನ ಮಾಡುವಾಗಲೂ ಕೂಡ ಜಲವನ್ನು ತೆಗೆದುಕೊಂಡು ಆ ಯಾವ ಮಂತ್ರವನ್ನು ಹೇಳ್ತೇವೋ ಅಧಿದೇವತೆ ಸ್ಮರಣೆ ಮಾಡಿ ಕುಡಿಬೇಕು. ಅಂದ್ರೆ ಫೋಕಸಿಂಗ್ ಆ ಒಂದೊಂದು ಕರ್ಮದಲ್ಲೂ ಕೂಡ ಆ ಏಕಾಗ್ರತೆಯನ್ನು ನಾವು ಇಟ್ಟುಕೊಂಡ್ರೆ ಚಿತ್ತಶುದ್ಧಿ ಹಾಗೆ ಆಗ್ತದೆ ಅಂತ. ಕೊನೆಗೆ ಬರುವಂಥದ್ದು ಆಚರಣೆ ಪ್ರಾಣಾಯಾಮ ಅದ್ಭುತವಾದ ಪ್ರಕ್ರಿಯೆ. ನಮ್ಮ ಹಿರಿಯರು ಗೊತ್ತಿದೆ ಈ ಪ್ರಾಣಾಯಾಮ ಮಾಡೋದ್ರೆ ಮಾಡಲ್ಲ ಅಂತೇಳಿ ಸಂಧ್ಯಾವನದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಬೇರೆ ಸಮಯದಲ್ಲಿ ಮಾಡೋದು ಅಗರ್ಭ ಪ್ರಾಣಾಯಾಮ, ಸಂಧ್ಯಾವನ ಸಮಯದಲ್ಲಿ ಸಗರ್ಭ ಪ್ರಾಣಾಯಾಮ ಅಥವಾ ಸಬೀಜ ಪ್ರಾಣಾಯಾಮ ಅಂತ ಹೇಳ್ತಾರೆ. ಓಂ ಭೂ ಭೂಹ ಸುವಹ ಮಹಾಜನ ತಪಸತ್ಯವನ್ನು ಸಪ್ತವ್ಯಾಹತಿಯಿಂದ ಒಂದು ಮೂಗಿನ ಹಳ್ಳೆಯಲ್ಲಿ ಪ್ರಾಣವನ್ನು ತೆಗೆದುಕೊಳ್ಳೋದು, ಉಸಿರನ್ನು ತೆಗೆದುಕೊಳ್ಳೋದು, ಮೂಗನ್ನು ಮುಚ್ಚಿ ಅಂತಃಕುಂಭಕವನ್ನು ಮಾಡಿ ಗಾಯತ್ರಿಯನ್ನು ಹೇಳ್ಕೊಳ್ಳೋದು ಮನಸ್ಸಲ್ಲಿ. ಆಮೇಲೆ ಈ ಮೂಗಿನ ಹಳ್ಳೆಯಿಂದ ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋ ಮತ್ತು ಉಸಿರನ್ನು ಬಿಡೋದು. ಮತ್ತೆ ಪುನಃ ಈ ಮೂಗಿನ ಹಳ್ಳೆಯಿಂದ ಓಂ ಭೂ ಓಂ ಭುವ ಓಂ ಸ್ವಹ ಓಂ ಮಹಾಂಜನ ಅಂತ ತಕ್ಕೊಳ್ಳೋದು. ಗಾಯತ್ರಿಯಿಂದ ಕುಂಭಕವನ್ನು ಮಾಡೋದು. ಈ ಮೂಗಿನ ಹೊಳ್ಳೆಯನ್ನು ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋ ಬಿಡೋದು. ಮತ್ತೆ ಪುನಃ ಹೀಗೆ ಮಾಡೋದು. ಇದನ್ನು ಗಾಯತ್ರಿ ಅಂತ ಸಂಧ್ಯಾವಂದನೆಯಲ್ಲಿ ಮಾಡ್ತಕ್ಕಂಥ ಗಾಯತ್ರಿ ಕ್ರಮ ಹೀಗೆ. ಅದು ನಮ್ಮ ಎಲ್ಲವೂ ಯಾಂತ್ರಿಕ ಆಗ್ಬಿಟ್ಟಿದೆ ಅಲ್ವಾ? ಮೂಗು ಮುಚ್ಚಿಕೊಂಡು 3 ಗಾಯತ್ರಿ ಮಾಡಿ ಪ್ರಾಣಾಯಾಮ ಮಾಡ ಮೂಗು ಅದು ಪ್ರಾಣಾಯಾಮ ಅಲ್ಲ, ಅದಕ್ಕೆ ಫಲ ಸಿಗಲ್ಲ. ವಿಧಿವತ್ತಾಗಿ ಅದೊಂದು ವೈಜ್ಞಾನಿಕವಾದ ಚಿಂತನೆ ಇದೆ ಅದರಿಂದ. ನೋಡಿ, ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಹಿಂದೆ ಒಂದು ಕಾರಣ ಇದೆ. ಈ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯಿಸ್ತಾರಲ್ಲ, ತನ್ನೊಟ್ಟಿಗೆ ಪ್ರಾಣಶಕ್ತಿಯನ್ನು ಎತ್ತುಕೊಂಡು ಬರ್ತಾನೆ ಅಂತ ಉಪನಿಷತ್ತಲ್ಲಿ ಬರ್ತದೆ. ಸೂರ್ಯ ಹುಟ್ಟುವಾಗ ಪೂರ್ವ ದಿಕ್ಕಿನಲ್ಲಿ ಪ್ರಾಣಶಕ್ತಿಯೊಡನೆ ಹುಟ್ಟುತ್ತಾನೆ ಅಂತ. ಆ ಪ್ರಾತಃ ಕಾಲಿನ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದಾಗ ನಮ್ಮಲ್ಲಿ ಊರ್ಜಾ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ, ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗ್ತದೆ. ಆದ್ದರಿಂದ ಅಂಥವ್ರಿಗೆ ಶಾರೀರಿಕವಾಗಿ ರೋಗ ಬರೋದಿಲ್ಲ. ಅದರಿಂದ ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಹೊತ್ತಿಗೆ ನಾವು ಸೂರ್ಯನ ಅಭಿಮುಖವಾಗಿ ಕುಳಿತುಕೊಂಡು ಅನುಷ್ಠಾನ ಮಾಡೋದ್ರಿಂದ ಶಾರೀರಿಕವಾದ ಸ್ವಾಸ್ಥ್ಯ ಕೂಡ ಇದೆ. ಎಲ್ಲ ವೈಜ್ಞಾನಿಕವಾದ ಚಿಂತನೆ ಇಟ್ಟುಕೊಂಡು ಹಿರಿಯರು ಮಾಡಿರ್ತಕ್ಕಂಥದ್ದು. ಹಾಗೆ ಪ್ರಾಣಾಯಾಮ ಕೂಡ ದೇಶಕಾಲೋ ಸಂಕೀರ್ತಿ ಅನ್ನೋ ಸಂಕಲ್ಪ ಮಾಡೋದು ನಾವು ಶುರು ಮಾಡ್ತೇವೆ. ನಾವು ದೇಶ ಮತ್ತು ಕಾಲವನ್ನು ವರ್ಣನೆ ಮಾಡಿಕೊಂಡು ನಾನು ಇಂಥವನು, ಈ ಜಾಗದಲ್ಲಿದ್ದೇನೆ, ಈ ಗೋತ್ರದವನು, ನಾನು ಈ ಕರ್ಮವನ್ನು ಮಾಡ್ತಿದ್ದೇನೆ ಅಂದ್ರೆ ಮನಸ್ಸಿನ ನಿಶ್ಚಯ ಅಂತ ಹೇಳ್ತಾರೆ ಸಂಕಲ್ಪ. ಒಂದ್ಸಲ ಸಂಕಲ್ಪ ಮಾಡಿ ನಾವು ಕೂತ ಮೇಲೆ ಸಮರ್ಪಣೆಯಾಗುವ ತನಕ ಏಳಬಾರದು ಅಂತಿದೆ. ಅಂದ್ರೆ ಈ ಕರ್ಮಕ್ಕೆ ಹೊರತಾಗಿ ಯಾವ ಕರ್ಮಕ್ಕೂ ನಾನು ಮನಸ್ಸನ್ನಾಗಿ ಸಮಯವನ್ನಾಗಿ ಕೊಡೋದಿಲ್ಲ ಅಂತ ಮನಸ್ಸಿನ ಒಂದು ನಿಶ್ಚಯ ಆಗುತ್ತೆ. ನಾನೇನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಯಜ್ಞದಲ್ಲಿ ಅನ್ವಾಧಾನ ಅಂತ ಹೇಳ್ತಾರೆ, ಪೂಜಾದಿಗಳಲ್ಲಿ ಸಂಕಲ್ಪ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಮನಸ್ಸಿಗೆ ಮಾಡುವಂತಹ ಒಂದು ನಿಶ್ಚಯ ಹೇಳ್ಕೊಳ್ಬೇಕು. ಸಂಕಲ್ಪ ಗಟ್ಟಿಯಾಗಿ ಹೇಳ್ಕೊಳ್ಬೇಕು, ಎಚ್ಚರಿಕೆಯಿಂದ ಹೇಳ್ಕೊಳ್ಬೇಕು. ಆಮೇಲೆ ಮಾಡ್ತಕ್ಕಂಥ ನಮ್ಮಲ್ಲಿ ಭಸ್ಮಧಾರಣೆ ಅಂತಕ್ಕಂಥ ಒಂದು ವಿಧಿ ಇದೆ. ಭಸ್ಮಧಾರಣೆ ಅದಕ್ಕಿಂತ ಮುಂಚೆನೂ ಮಾಡೋದು, ಸ್ನಾನ ಆದ ನಂತರ ಭಸ್ಮಧಾರಣೆಯನ್ನು ಮಾಡ್ಕೊಳ್ಬಹುದು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಪ್ರೋಕ್ಷಣ ಅಂತ ಕರೀತಾರೆ. ಅಪೋಹಿಷ್ಠಾಮಯೋಭುವ ಎನ್ನುವ ಆಪೋ ದೇವತೆಗಳಿಗೆ ನನಗೆ ಸುಖವನ್ನು ಕೊಡಿಯಿರಿ, ನನ್ನ ದೋಷಗಳನ್ನು ನಿವೃತ್ತಿ ಮಾಡಿರಿ ಅಂತ ನೀರಿನಲ್ಲಿರುವಂತಹ ದೇವತೆಗಳನ್ನು ಪ್ರಾರ್ಥಿಸಿಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು. ಶುಚಿ ಆಗುವುದಕ್ಕೋಸ್ಕರ ನಾವು ಸ್ನಾನ ಮಾಡಿರ್ತೇವೆ, ಆದರೂ ಸರಿಯಾದ ಸ್ನಾನ ಆಗುವುದು ಮಂತ್ರಗಳಿಂದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡಾಗ. ನೋಡಿ, ಶುದ್ಧಿ ಬೇರೆ, ಪಾವಿತ್ರ್ಯತೆ ಬೇರೆ. ನೀವು ನೀರು ತಂದು ಕೊಡದಲ್ಲಿ ದೇವರ ಮುಂದೆ ತಂದಿದ್ರು ಶುದ್ಧವಾದ ನೀರು, ನಮ್ಮನೆ ಬಾವಿ ನೀರು ಅಂತ ನೀವು ಹೇಳಿದ್ರು ಕೂಡ ಎಲ್ಲಿ ತನಕ ನೀವು ಗಂಗಾದಿ ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳೋದಿಲ್ವೋ ಅದು ಪವಿತ್ರ ಆಗೋದಿಲ್ಲ. ಆದ್ರಿಂದ ನಾವು ಶುಚಿರ್ಭೂತರಾಗಿ ಬಂದಿದ್ದೇವೆ. ಭಸ್ಮಧಾರಣೆ ಮತ್ತು ಮಂತ್ರದಿಂದ ನಾವು ಪ್ರೋಕ್ಷಣೆ ಮಾಡಿಕೊಂಡಾಗ ಪವಿತ್ರರಾಗ್ತದೆ, ಶರೀರ ಪವಿತ್ರವಾಗ್ತದೆ. ಆಮೇಲೆ ಮಾಡ್ತಕ್ಕಂಥದ್ದು ಮಂತ್ರ ಆಚಮನ. ಅಗ್ನಿಶ್ಚ ಮಾಮನ್ಯುಶ್ಚ ಸೂರ್ಯಶ್ಚ ಮಾಮನ್ಯುಶ್ಚ ಅಲ್ಲ. ಅದರ ಅರ್ಥ ಏನು? ಸೂರ್ಯಶ್ಚ ಮನ್ಯುಶ್ಚ ಮನ್ಯುಪತಯಶ್ಚ. ಮಾಂ ಅಂದ್ರೆ ಮಾಂ, ನನ್ನನ್ನು. ಹೇ ಸೂರ್ಯನೇ, ಹೇ ಮನ್ಯು ದೇವತೆಯೇ, ಹೇ ಮನ್ಯುಗೆ ಅಧಿಪತಿಯಾದ ದೇವತೆಯೇ, ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯ, ನಾನು ಸಿಟ್ಟಿನಿಂದ ಮಾಡಿರ್ತಕ್ಕಂಥ ಕಾಮಕ್ರೋಧಗಳಿಗೆ ಒಳಗಾಗಿ ನಾನು ಮಾಡಿರ್ತಕ್ಕಂಥ ಪಾಪೇಭ್ಯೋ ರಕ್ಷಂತ, ಪಾಪಗಳಿಂದ ನನ್ನ ರಕ್ಷಿಸು. ಯದನ್ಹಾ ಪಾಪಮಕಾರಷಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣ ತದ್ ಅವಲಂಬ, ಅದನ್ನ ದೂರ ಮಾಡುವಂತ ಕೈಯಿಂದ, ಕಾಲಿನಿಂದ, ಮನಸ್ಸಿನಿಂದ, ಬೇರೆ ಬೇರೆ ಅಂಗಗಳಿಂದ ಮಾಡಿರ್ತಕ್ಕಂಥ
ತಪ್ಪುಗಳನ್ನ ನೀನು ದೂರ ಮಾಡು ಅಂತ ಆ ಮಂತ್ರದ ಜಲವನ್ನ ಕುಡಿಯುವಂತೆ. ಹಾಗೆ ನಾವು ಭಾವಿಸಿಕೊಂಡು ಆ ಜಲವನ್ನ ನಾವು ಪ್ರಾಶನ ಮಾಡಿದಾಗ ನಿಶ್ಚಿತವಾಗಿ ನಮ್ಮಲ್ಲಿರ್ತಕ್ಕಂತಹ ದೋಷಗಳು ನಿವೃತ್ತಿ ಆಗುತ್ತೆ. ಅಷ್ಟಾದ್ಮೇಲೆ ಮುಂದಿನ ಕೆಲಸವೇ ಅರ್ಘ್ಯ ಪ್ರದಾನ ಅಂತ. ಅರ್ಘ್ಯ ಕೊಡುವುದಂದ್ರೆ ಎಂತ? ದೇವರಿಗೆ ಕೈ ತೊಳೆಯಲಿಕ್ಕೆ ನೀರು ಕೊಡುವುದು ಅಂತಲ್ಲ. ಆದ್ಯ ಅಂದ್ರೆ ಕಾಲು ತೊಳೆಯೋದು ಸರಿ. ಅರ್ಘ್ಯ ಅಂದ್ರೆ ಗೌರವಕ್ಕೆ ಭಗವಂತನಿಗೆ ಯಾವುದೇ ಒಬ್ಬ ಮನೆಯಲ್ಲಿ ಬಂದಾಗ ಅರ್ಘ್ಯ ಕೊಡುವುದು ಅಂತ ಕೈ ತೊಳೆಯಲಿಕ್ಕೆ ನೀರು ಕೊಡುವುದಲ್ಲ, ಗೌರವ ಸೂಚಕ. ಅವನ ಬಲಗೈಗೆ ನೀರು ಹಾಕುವಂಥದ್ದು ಅರ್ಘ್ಯ ಅಂತ. ಆದ್ರಿಂದ ಸೂರ್ಯ ಭಗವಂತನಲ್ಲೇನಿದ್ದಾನೆ ಅವನೇ ಪ್ರತ್ಯಕ್ಷ ಪರಮಾತ್ಮ. ಸೂರ್ಯ ಆತ್ಮ ಜಗತಸ್ತಸ್ತು ಷಶ್ಚ, ಚರಾಚರಗಳಿಗೆ ಕಣ್ಣಿಗೆ ಕಾಣುವ ದೇವರು ಸೂರ್ಯ. ಅವನಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕು, ಧನ್ಯವಾದ ಸಮರ್ಪಣೆ ಮಾಡಬೇಕು, ಅವನನ್ನು ಆರಾಧಿಸಬೇಕು. ಅತ್ಯಂತ ಸುಲಭವಾದ ಮಾರ್ಗ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂತಹ ಜಲ ನೀರನ್ನು ಹಿಡಿದುಕೊಂಡು ಗಾಯತ್ರಿ ಮಂತ್ರವನ್ನು ಹೇಳ್ತಾ ಅವನ ಕಡೆ ಎಸಿಬೇಕು ಅಂತ ಪ್ರಕ್ಷಿಪೇಯ ಅಂತ ಹೇಳುತ್ತೆ ಶಾಸ್ತ್ರ. ನಾವು ಸ್ವಲ್ಪ ಎತ್ತರದಿಂದ ಏನಕ್ಕೆ ಹಾಕೋ ಕ್ರಮ ಇಟ್ಕೊಂಡಿದ್ದೇವೆ, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಭಗವಂತನಿಗೆ 3 ಬಾರಿ ಗಾಯತ್ರಿ ಮಂತ್ರದಿಂದ ಕೊಡತಕ್ಕಂತಹ ಏನು ನೀರಿದೆ ಅದು ಮಂದೇಹಾರುಣ ಎನ್ನುವಂತಹ ಅಸುರರನ್ನ ಕೊಲ್ತದೆ ಅಂತ. ಇದ್ರ ಹಿಂದೆ ತುಂಬಾ ವೈಜ್ಞಾನಿಕವಾದಂತಹ ಅರ್ಥ ಕೂಡ ಇದೆ. ಸೂರ್ಯನಿಂದ ನಮಗೆ ಬರತಕ್ಕಂತಹ ಕಿರಣಗಳಲ್ಲಿ ಕೆಲವು ಪಾಸಿಟಿವ್ ಇರುತ್ತೆ, ಕೆಲವು ನೆಗೆಟಿವ್ ಇರ್ತದೆ. ಅಲ್ಟ್ರಾ ವೈಲೆಟ್ ಮುಂತಾದಂತಹ ನೆಗೆಟಿವ್ ಕಿರಣಗಳು ಏನಿರ್ತದೆ ಅದು ಪೃಥ್ವಿಗೆ ತೊಂದರೆ ಮಾಡಬಾರದು ಎನ್ನುವ ಕಾರಣಕ್ಕೆ ಈ ಮಂತ್ರ ಗಾಯತ್ರಿ ಮಂತ್ರದಿಂದ ಆ ನೀರಿಗೆ ಏನು ಮಂತ್ರ ಶಕ್ತಿಯನ್ನು ಕೊಟ್ಟು ಸೂರ್ಯದೇವನಿಗೆ ಅರ್ಪಿಸುವುದರಿಂದ ಆ ರೀತಿಯಾದಂತಹ ಸೂರ್ಯನ ಕಿರಣಗಳು ಭೂಮಂಡಲವನ್ನು ರಕ್ಷಿಸುತ್ತವೆ ಎಂಬುದಾಗಿ ಹಿರಿಯರು ಕಂಡುಕೊಂಡಿದ್ದಾರೆ. ಅದವರು ಹೇಳಿದ ಕಥೆ ರೂಪದಲ್ಲಿ ಪ್ರತಿನಿತ್ಯವೂ ಸೂರ್ಯದೇವನನ್ನ ಒಂದಿಷ್ಟು ರಾಕ್ಷಸರು ಹೋಗಿ ತೊಂದರೆ ಕೊಡ್ತಾರೆ. ಬ್ರಾಹ್ಮಣರು ಕೊಡ್ತಕ್ಕಂತಹ ಈ ಅರ್ಘ್ಯದಿಂದಾಗಿ ಆ ರಾಕ್ಷಸರು ಸೋತು ಬಿಟ್ಟು ಒಂದು ದ್ವೀಪಕ್ಕೆ ಹೋಗಿ ಬೀಳ್ತಾರೆ. ಮತ್ತೆ ಮಾರನೇ ದಿನ ಸೂರ್ಯನಿಗೆ ತೊಂದರೆ ಕೊಡ್ತಾರೆ. ಇವರು ಕೊಡ್ತಾ ಇರ್ಬೇಕು, ಅದರಿಂದ ಪ್ರತಿದಿನವೂ ಅರ್ಘ್ಯ ಕೊಡಬೇಕು ಅಂತ ಆ ಕಥೆ ರೂಪದಲ್ಲಿ ಹೇಳಿದ್ರು. ಗಾಯತ್ರಿ ಎಷ್ಟು ಶಕ್ತಿಯುತವಾದ ಮಂತ್ರ ಅಂದ್ರೆ ಬ್ರಹ್ಮಾಸ್ತ್ರ ಬಿಡ್ಲಿಕ್ಕೂ ಗಾಯತ್ರಿನೇ ಬಳಸೋದು. ಗಾಯತ್ರಿ ಒಂದು ವಿಶಿಷ್ಟವಾದ ಪ್ರಯೋಗದಿಂದ ಬ್ರಹ್ಮಾಸ್ತ್ರವನ್ನು ಬಿಡ್ತಿದ್ದಾರೆ. ಅಷ್ಟು ಶಕ್ತಿಶಾಲಿಯಾದಂತಹ ಮಂತ್ರ. ಅರ್ಘ್ಯ ಪ್ರದಾನ ಆದ್ಮೇಲೆ 3 ಬಾರಿ ಅರ್ಘ್ಯವನ್ನು ಕೊಟ್ಟ ಮೇಲೆ ಅಸಾವಾದಿತ್ಯೋ ಬ್ರಹ್ಮೈವಾಹಮಸ್ಮಿ ಅಂತ ಆತ್ಮಾನುಸಂಧಾನವನ್ನು ಮಾಡಬೇಕು. ಅಲ್ಲಿ ಕಣ್ಣಿಗೆ ಕಾಣತಕ್ಕಂತಹ ಪರಮಾತ್ಮನೇ ನಾನಿದ್ದೇನೆ. ಇದೇ ನಿಜವಾದ ಸಂಧ್ಯಾ ಉಪಾಸನೆ ಮುಖ್ಯ ಆಗಿದೆ. ತದನಂತರ ಬರ್ತಕ್ಕಂಥದ್ದು ಏನು? ಗಾಯತ್ರಿ ಜಪ. ಅಂಗನ್ಯಾಸ ಕರನ್ಯಾಸ ಅದನ್ನು ಹೇಳಿದ್ದಾರೆ. ಅದೆಲ್ಲವೂ ಆಗಮಶಾಸ್ತ್ರಗಳು ತದನಂತರ ಸೇರಿಸಿ ವೈದಿಕ ಸಂಧ್ಯಾವಂದನೆಯಲ್ಲಿ ನೇರವಾಗಿ ಜಪ ಮಾಡತಕ್ಕಂತಹ ಪದ್ಧತಿ ಇದೆ. ಆದರೂ ಇಲ್ಲಿ ಆಗಮಶಾಸ್ತ್ರಗಳು ಸೇರಿಸತಕ್ಕಂತಹ ಅಂಗನ್ಯಾಸ ಕರನ್ಯಾಸ ಧ್ಯಾನ ಮುಂತಾದವನ್ನು ಇಟ್ಟುಕೊಂಡು ಯಥಾಶಕ್ತಿ ಗಾಯತ್ರಿ ಜಪವನ್ನು ಮಾಡಿ ಗಾಯತ್ರಿ ಉಪಸ್ಥಾನವನ್ನು ಮಾಡೋದು. ಉಪಸ್ಥಾನ ಅಂದ್ರೆ ಉಪ ಅಂದ್ರೆ ಸಮೀಪೆ, ಸ್ಥಾನ ಅಂದ್ರೆ ನಿಲ್ಲೋದು ಅಂತ. ಆ ಗಾಯತ್ರಿ ಮಂತ್ರದ ಅಭಿಮಾನಿಯಾದ ಸೂರ್ಯದೇವನ ಮುಂದೆ ಕೈ ಕಟ್ಟಿಕೊಂಡು ನಿಲ್ಲೋದು ಉಪಸ್ಥಾನ ಅಂತ ಹೇಳ್ತಾರೆ. ಅವನ ಮುಂದೆ ಬಗ್ಗೆ ನಿಲ್ಲೋದು, ಶರಣಾಗಿ ನಿಲ್ಲೋದು. ಆ ಉಪಸ್ಥಾನವನ್ನು ಮಂತ್ರ ಹೇಳಿದ ತಕ್ಷಣ ದಿಗ್ದೇವತೆಗಳಿಗೆ ನಮಸ್ಕಾರ. ಈ ಜಗತ್ತನ್ನು ರಕ್ಷಣೆ ಮಾಡ್ತಿರತಕ್ಕಂಥ ಪ್ರತಿ ದಿಕ್ಕಿಗೂ ಒಂದೊಂದು ದೇವತೆಗಳಿದ್ದಾರಲ್ಲ, ಅವರಿಗೆ ನಮಸ್ಕಾರ ಮಾಡಿ ನಮ್ಮ ಗೋತ್ರ ಪ್ರವರವನ್ನು ಹೇಳಿ ಪುನಃ ವಿರಾಜಮ್ಯ ಈ 10 ಅಂಗಗಳಿಂದ ಒಳಗೂಡಿದ್ದು ಸಂಧ್ಯಾವಂದನೆಯನ್ನು ಕರ್ಮ. ಇದು ಕಷ್ಟ ಅಂತ ಹೇಳಿದ್ರೆ ಇನ್ನೇನು ಮಾಡಬೇಕು? ಇದೊಂದನ್ನೇ ಚೆನ್ನಾಗಿ ಮಾಡಿದರೆ, ಸರಿಯಾಗಿ ಮಾಡಿದರೆ, ಒಂದಿಷ್ಟು ಬೇರೆ ಬೇರೆ ಮುದ್ರೆ ಮುಂತಾದವುಗಳನ್ನೆಲ್ಲ ಹೇಳಿದ್ದಾರೆ, ಅದರ ಅವಶ್ಯಕತೆ ಏನಿಲ್ಲ. ಅದೇ ನಾನು ಹೇಳಿದೆ, ತಂತ್ರಶಾಸ್ತ್ರದ ಪ್ರಭಾವದಿಂದ ಒಂದಿಷ್ಟು ಸೇರ್ಕೊಂಡಿದೆ. ಆದರೆ ಮುಖ್ಯವಾಗಿ ಬೇಕಾದ ಈ 10 ಸಂಗತಿಗಳು ನಾನೇನು ಹೇಳಿದ್ನೋ ಅದನ್ನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದರೆ ಅವನ ಪಾಪ ಕ್ಷಯವಾಗಿ ಅವನ ಆಧ್ಯಾತ್ಮಿಕ ಪ್ರಗತಿ, ಭೌತಿಕ ಪ್ರಗತಿ, ಮಾನಸಿಕ ಪ್ರಗತಿ, ಆಮೇಲೆ ಬೌದ್ಧಿಕ ಪ್ರಗತಿ, ಈ 4 ಮಟ್ಟದಲ್ಲಿ ಅವನ ವಿಕಾಸ. ಭೌತಿಕ ಅಂದ್ರೆ ಫಿಸಿಕಲ್ ಬಾಡಿ, ನಮ್ಮ ಶರೀರದ ಸ್ವಾಸ್ಥ್ಯ ಸುಧಾರಿಸ್ತದೆ. ಒಳಗಡೆ ಪಾಪ ಕ್ಷಯಿಸ್ತಾ ಬಂದ ಹಾಗೆ ರೋಗ ಗುಣ ಆಗ್ತಾ ಬರ್ತದೆ ಅಲ್ಲ. ಇವತ್ತಿನ ವಿಜ್ಞಾನ ಹೇಳುತ್ತಿದ್ದಾನೆ ಸ್ಪಷ್ಟವಾಗಿ, ಸೈಕೋಸೊಮ್ಯಾಟಿಕ್ ಸ್ವಾಮೀಜಿ ಸ್ವಾಮೀಜಿ ಸೈಕೋಸೊಮ್ಯಾಟಿಕ್ ಡಿಸೀಸ್. ಯಾಕೆ ಅವನಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅವನಿಗೆ ಯಾಕೆ ಇದು ಮೂತ್ರದಲ್ಲಿ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ತಲೆಗೆ ತುಂಬ ಹಚ್ಚಿಕೊಂಡಿದ್ದಾನೆ. ಅದು ಹಚ್ಚಿಕೊಂಡಿದ್ದಾನೆ ಅನ್ನೋದು ಸೈಕಾಲಜಿ. ವೇದಗಳ ಪ್ರಕಾರ ಪಾಪ ಇದೆ, ಅದೇ ಭಾಷೆ ಬೇರೆ ಅಷ್ಟೇ, ಅರ್ಥ ಒಂದೇ. ಆದ್ದರಿಂದ ಪಾಪ ಇದ್ದಾಗ
ಶರೀರದಲ್ಲಿ ವ್ಯಾಧಿ ರೂಪೇಣ ಜಾಯತೆ, ವ್ಯಾಧಿ ಆಗಬಾರದು. ಆದ್ದರಿಂದ ಸಂಧ್ಯೋಪಾಸನೆಯಿಂದ ವ್ಯಾಧಿ ನಿವೃತ್ತಿ ಆಗ್ತದೆ ನಿಶ್ಚಿತವಾಗಿ. ಈ ಎರಡನೇದು ಎಮೋಷನಲ್ ಸ್ಟ್ರೆಂತ್, ಭಾವನಾತ್ಮಕವಾಗಿ ನಾವು ಸೋತಿರ್ತೇವೆ. ಬೇಜಾರು, ದುಃಖ, ಕಾಮಕ್ರೋಧ, ರಾಕ್ಷಸರ ಹಾವಳಿ ಇವುಗಳಿಂದ ನಲುಗಿ ಹೋಗಿರ್ತೇವೆ ನಾವು. ಇದೆಲ್ಲದಕ್ಕೂ ಪರಿಹಾರ ಸಂಧಿಯನ್ನು ಸರಿಯಾಗಿ ಮಾಡಬೇಕಂತ. ಇನ್ನು ಬೌದ್ಧಿಕ ಯೋ ಯೋ ನ ಪ್ರಚೋದಯಾತ್ ಗಾಯತ್ರಿ ಮಂತ್ರದ ಅರ್ಥ ನಾನು ಕಾಮಶ್ಕಿಯಲ್ಲಿ ಅದೇನು ಶಕ್ತಿ ಕಾರ್ಯಕ್ರಮದಲ್ಲಿ ಅದರ ಅರ್ಥವನ್ನೇ ನಾನು ಚಿಂತನೆ ಮಾಡಿದೆ, ಅದಕ್ಕೆ ನಾನು ಮುಟ್ಲಿಕ್ಕೆ ಹೋಗಲಿಲ್ಲ ಆ ವಿಷಯ. ಗಾಯತ್ರಿ ಮಂತ್ರದಲ್ಲಿ ನಾವು ಬೇಡ್ಕೊಳ್ಳೋದೇನೋ, ಹೇ ಭಗವಂತ, ಹೇ ಸೂರ್ಯದೇವನೇ, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸು, ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವುದು. ಬುದ್ಧಿ ನೆಟ್ಟಿಗಿರ್ಬೇಕಲ್ಲ ಸ್ವಾಮಿ, ಎಲ್ಲ ಇದ್ರೂ ಬುದ್ಧಿ ಸರಿ ಇದ್ದಾಗಿದೆ ಏನು ಪ್ರಯೋಜನ? ಆದ್ರಿಂದ ಬ್ರಾಹ್ಮಣರ ಪ್ರಾರ್ಥನೆ ಇಷ್ಟು ಚೆನ್ನಾಗಿದೆ, ನನ್ನ ಬುದ್ಧಿ ಮಾತ್ರ ಅಲ್ಲ, ನಮ್ಮೆಲ್ಲರ ಬುದ್ಧಿ, ಈ ಸಮಾಜದ ಈ ಒಂದು ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಹ ಅನ್ನುವಂತಹ ಬಹುವಚನ ಪ್ರಯೋಗ ಮಾಡಿದ್ದಾರೆ, ಧಿಯ ಅನ್ನೋ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಬುದ್ಧಿ ಸರಿಯಾಗ್ತದೆ, ಬುದ್ಧಿಯಲ್ಲಿರತಕ್ಕಂಥ ದೋಷ ನಿವೃತ್ತಿಯಾಗಿ ಮನಸ್ಸು ಸನ್ಮಾರ್ಗದಲ್ಲಿ ಯೋಚಿಸಲಿಕ್ಕೆ ಆರಂಭವಾಗ್ತದೆ. ಕೊನೆಯದಾಗಿ ಆಧ್ಯಾತ್ಮಿಕ ಪ್ರಗತಿ. ಆಧ್ಯಾತ್ಮಿಕ, ಅಧ್ಯಾತ್ಮ ಅಂತ ಹೇಳಬೇಕು, ಆಧ್ಯಾತ್ಮಿಕ ಅಂತ ಹೇಳ್ತಾರೆ ವ್ಯಾಕರಣ ನಿಯಮ. ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ ಹೇಗೆ? ನೀವು ನಿಷ್ಕಾಮವಾಗಿ ಮಾಡುವಂತಹ ಕರ್ಮ, ಸಕಾಮ ಕರ್ಮ ಏನಾಗುತ್ತೆ, ನೀವು ಇಚ್ಛಿಸಿದ ಫಲವನ್ನು ಕೊಟ್ಟು ಅದಲ್ಲಿಗೆ ನಿವೃತ್ತಿ ಆಗ್ತದೆ. ಫಲ್ಗುತಯ ಲೀಯತೆ ಇತಿ ಫಲಂ ಅಂತ ಅದು ವ್ಯುತ್ಪತ್ತಿ. ಫಲವನ್ನು ಕೊಟ್ಟು ನಿವೃತ್ತಿ ಆಗಿಬಿಡುತ್ತದೆ ಸಕಾಮ ಕರ್ಮಗಳು. ನಿಷ್ಕಾಮ ಕರ್ಮದಿಂದ ಏನಾಗುತ್ತೆ, ನೀವು ಯಾವ ಫಲವನ್ನು ಅಪೇಕ್ಷಿಸದೇ ಮಾಡಿದ್ದೀರಲ್ಲ, ಅದು ಹೋಗಿ ನಿಮ್ಮ ಏನು ಆಧ್ಯಾತ್ಮಿಕ ಪ್ರಗತಿಗೆ ಇರತಕ್ಕಂಥ ದೋಷಗಳನ್ನು ನಿವೃತ್ತಿ ಮಾಡ್ತದೆ. ನಿಧಾನಕ್ಕೆ ಆ ವ್ಯಕ್ತಿಯಲ್ಲಿ ಆತ್ಮಾನಾತ್ಮ ವಿವೇಕ, ವೈರಾಗ್ಯ, ಭಗವಂತನ ಭಕ್ತಿ ಮುಂತಾದವುಗಳನ್ನು ಹುಟ್ಟುವುದಕ್ಕೆ ಆರಂಭ ಮಾಡ್ತದೆ. ಆದ್ದರಿಂದ ಭೌತಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ 4 ವಲಯಗಳಲ್ಲಿ ಪ್ರಗತಿಯಾಗುವುದಕ್ಕೆ ಪ್ರಾಚೀನರು ಗೊತ್ತಿಲ್ಲದೆ ಗುಟ್ಟೊಂದನ್ನು ಇಟ್ಟಿದ್ದಾರೆ, ಅದೇ ಸಂಧ್ಯಾ ಉಪಾಸನೆ. ಬೇರೆ ಎಲ್ಲ ಷಟ್ಕರ್ಮಗಳು ನಮಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಆಗಲ್ಲ ನಾನು ಹೇಳಲ್ಲ. ಚಂದ್ರಶೇಖರ ಭಾರತೀ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಉಪಾಸನೆ ಮಾಡ್ತೀನಪ್ಪ ದಿನ ಅಂತ ಕೇಳಿದಂತೆ, ನಾನು ಬೆಂಗಳೂರಿನಲ್ಲಿರೋ ಸ್ವಾಮಿ, ನನಗೆ ಗಿರಣಿ ಸಿಗೋದಿಲ್ಲ ಅಂತ ಹೇಳಿದ್ದಂತ. ಅಲ್ಲ, ಬೆಂಗಳೂರಿನಲ್ಲಿರೋ ದನಗಳು ಕಾಫಿಗೆ ಹಾಲು ಕೊಡ್ತಾವ ಅಂತ ಕೇಳಿದ್ರು. ಅದೇ ಕಾಫಿ ಕುಡಿಲಿಕ್ಕೆ ನಿಮಗೆ ದನಗಳು ಇರ್ತವೆ, ಬೆರಣಿ ಸಿಗೋದು ಕಷ್ಟ ಅಂತ ಹೇಳ್ತೀಯಲ್ಲ. ನಮಗೆ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರೆ ಎಲ್ಲರೂ ಆಗ್ತದೆ. ಏನೂ ಆಗಲಿಲ್ಲ, ಸಂಧ್ಯಾವಂದನೆ ಒಂದನ್ನಾದರೂ ಖಂಡಿತವಾಗಿ ನಿಶ್ಚಿತವಾಗಿ ಮಾಡಬೇಕು. ಆದ್ದರಿಂದ ಬ್ರಾಹ್ಮಣತ್ವವನ್ನು ಕಾಪಾಡಿಕೊಂಡ್ರೆ ವೈದಿಕ ಧರ್ಮದ ರಕ್ಷಣೆಯಾಗ್ತದೆ. ವೈದಿಕ ಸನಾತನ ಧರ್ಮ ರಕ್ಷಣೆಯಾದರೆ ಜಗತ್ತು ರಕ್ಷಣೆಯಾಗ್ತದೆ. ಆದ್ದರಿಂದ ಜಗತ್ತಿನ ರಕ್ಷಣೆಗೆ ಕಾರಣೀಭೂತನಾದವನೇ ಬ್ರಾಹ್ಮಣ. ಬ್ರಾಹ್ಮಣ ಧರ್ಮವನ್ನು ಬಿಟ್ಟರೆ ಬೇರೆ ಎಲ್ಲರೂ ತಮ್ಮ ಮಾರ್ಗದಿಂದ ವಿಚಲಿತರಾಗ್ತಾರೆ. ಅದನ್ನು ವೈದಿಕ ಸನಾತನ ಧರ್ಮ ರಕ್ಷಣೆ ಆಗಬೇಕಾದ್ರೆ ನಾವು ಯಾವುದೋ ವಿರುದ್ಧ ಮಾತಾಡೋದಷ್ಟೇ ಅಲ್ಲ, ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೇವಾ, ನಾವು ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಿದ್ದೇವಾ, ನಾವು ನಿತ್ಯ ಸಂಧ್ಯಾವಂದನೆ ಷಟ್ಕರ್ಮಗಳನ್ನು ಮಾಡ್ತಾ ಇದ್ದೇವಾ ಅಂತ ನಾವು ಪರಿಶೀಲನೆ ಮಾಡಬೇಕು. ಆದ್ದರಿಂದ ಇವತ್ತಿನ ಈ ಅನುಷ್ಠಾನದ ಸಾಧನೆ ನಿಮ್ಮೆಲ್ಲರ ಬದುಕಿನಲ್ಲಿಯೂ ಒಂದು ಪರಿವರ್ತನೆ ತರಲಿ. ಕನಿಷ್ಠ ಪಕ್ಷ ನಿತ್ಯ ಸಂಧ್ಯಾವಂದನೆ 3 ಹೊತ್ತು ಹೇಳಿದೆ, 2 ಹೊತ್ತಾದರೂ ಕೂಡ ನಾನು ಮಾಡ್ತೇನೆ ನಮ್ಮ ಸಂಕಲ್ಪಕ್ಕೆ ಅದು ನಮ್ಮನ್ನು ಸಿದ್ಧಪಡಿಸಲಿ. ನಿತ್ಯಾನುಷ್ಠಾನ ಮಾಡಿದ್ರೆ ದೇವರಿಗೆ ಲಾಭ ಆಗಲ್ಲ. ನೀವು ಸಂಧ್ಯಾವಂದನೆ ಮಾಡೋದ್ರಿಂದ ದೇವರೇ ನಿಮಗೆ ಶಾಪ ಬರಲ್ಲ. ದೇವ್ರು ನಿಮಗೆ ತ್ರಿಶೂಲ ಹಿಡ್ಕೊಂಡು ಬರಲ್ಲ, ಚಕ್ರ ಹಿಡ್ಕೊಂಡು ಬರಲ್ಲ. ನಮ್ಮ ಪಾಪ ಜಾಸ್ತಿ ಆಗ್ತದೆ. ನೀವು ಸ್ನಾನ ಮಾಡಿದ್ರೆ ಹೇಗೆ ಮೈ ಕೊಡೆ ಜಾಸ್ತಿ ಆಗಿದೆ, ನೀವು ವಾಸನೆ ಬರ್ತದೋ ಹಾಗೆ ನಮಗೆ ಏನು ಪ್ರತ್ಯವಾಯ ದೋಷ ಅಂತ ಹೇಳ್ತಾರೆ. ವಿದ್ಯುಕ್ತವಾದ ಕರ್ಮವನ್ನು ಪಾಲಿಸದೇ ಇರುವುದರಿಂದ ಬರುವ ಪ್ರತ್ಯವಾಯ ದೋಷ ಏನಿದೆ, ಇನ್ನೊಂದು ಶಬ್ದದಲ್ಲಿ ಪಾಪ ಅಂತ ಕರೆಯಬಹುದು. ಪಾಪ ಜಾಸ್ತಿ ಆದಾಗ ದುಃಖಿತರಾಗ್ತೇವೆ. ಆದ್ದರಿಂದ ಆ ಎಲ್ಲ ದುಃಖದಿಂದ ನಿವೃತ್ತಿಯಾಗಿ ಭಗವಂತನ ಪದತಲಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದಕ್ಕೆ ಸುಲಭವಾದಂತಹ ಒಂದು ವಿಧಾನ ಸಂಧ್ಯಾವಂದನೆ ಅಥವಾ ಸಂಧ್ಯೋಪಾಸನೆ. ಹಾಗೆ ಸ್ತ್ರೀಯರು ಕೂಡ ರಾಮತಾರಕ ಜಪ ಎಂಬುದಾಗಿ ಕೊಟ್ಟಿದ್ದಾರೆ ಹಿರಿಯರು. ತಾರಕ ಅಂದರೆ ದಾಟಿಸೋದು ಅಂತ ಅರ್ಥ. ತಾರ ಅಥವಾ ತಾರಕ ಅಂತ ದಾಟಿಸೋದು. ರಾಮ ತಾರಕ ಅಂತ ಕರೆದಿರೋದು ಯಾಕೆಂದ್ರೆ ಸಂಸಾರ ಸಾಗರವನ್ನು ದಾಟಿಸ್ತದೆ.
ಗಂಡಸರಿಗಾದರೂ ಶುಚಿರ್ಭೂತವಾಗಿ ಗಾಯತ್ರಿ ಮಂತ್ರ ಹೇಳಬೇಕು ಅಂತ ವಿಧಿ ಇದೆ. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ವ್ಯವಸ್ಥೆ ಆಗಲಿಲ್ಲ ಅಂದರೆ ಕೈಕಾಲು ತೊಳ್ಕೊಂಡು ಈ ಗಂಟಿನ ಮೊಳಕಾಲಿನಿಂದ ಕೆಳಗಡೆ ತೊಳ್ಕೊಂಡು ಗಂಟಿನ ಕೆಳಗಡೆ ಮುಖಗಳನ್ನು ತೊಳ್ಕೊಂಡು ಜಪವನ್ನು ಮಾಡಿ ಸಂಧ್ಯಾ ಸಾಯಂಕಾಲದಲ್ಲಿ ಹಾಗೆ ಮಾಡೋದಲ್ಲ, ಯಾರು ಸ್ನಾನ ಮಾಡಿ ಮಾಡಲ್ಲ. ಪ್ರಾತಃ ಕಾಲದಲ್ಲೂ ಕೂಡ ಆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಆದರೆ ಶುಚಿರ್ಭೂತರಾಗಿ ಮಾಡಿದ್ರೆ ಉತ್ತಮ ಅಂತ. ಆದರೆ ರಾಮತಾರಕ ಜಪದ ವಿಷಯದಲ್ಲಂತೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಶುಚಿರ್ಮ ಅಶುಚಿರ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ, ಕಸ ಹೊಡಿತಾ, ಮಲ್ಕೊಂಡು ಎದ್ದುಕೊಂಡು ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಯಾವ ವಿಧಿ ನಿಷೇಧಗಳನ್ನ ಹೇರದೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ವಿಶೇಷ ಮಂತ್ರ ರಾಮ ಮಂತ್ರವನ್ನು ಕೊಟ್ಟಿದ್ದಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದರ ಮಹಿಮೆಯನ್ನ ಎಷ್ಟು ಜನ ಹಾಡಿ ಹೋಗಿದ್ದಾರೆ. ಶ್ರೀಧರ ಸ್ವಾಮಿಗಳು, ಅವರ ಗುರುಗಳಾದ ಸಮರ್ಥ ರಾಮದಾಸ್ ಸ್ವಾಮಿಗಳು, ಕೇರಳದಲ್ಲಿ ಒಬ್ಬ ಪಪ್ಪ ರಾಮದಾಸ್ ಸ್ವಾಮಿಗಳು ಅಂತ ಇದ್ರು. ಆಮೇಲೆ ಒಂದಾವರೆ ಬ್ರಹ್ಮಚೈತನ್ಯ ಮಹಾರಾಜ ಇರ್ಬೋದು, ತುಳಸಿದಾಸ್ ಇರ್ಬೋದು. ನಮ್ಮ ದೇಶದ ಉದ್ದಕ್ಕೂ ಕೂಡ ಎಲ್ಲ ಸಂತರು ಹಾಡಿ ಹೊಗಳಿದ್ದು ರಾಮತಾರಕ ಜಪ. ಆದ್ದರಿಂದ ಆ ರಾಮತಾರಕ ಮಂತ್ರದ ಮಹಿಮೆ ಸಾಕ್ಷಾತ್ ಶಿವನೇ ಪಾರ್ವತಿಗೆ ಹೇಳಿದ್ದನ್ನು ನೀವು ಕೇಳಿರ್ಬೋದು. ಏನೋಪಾಯೇನ ಲಘುನಾ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ. ಆಮೇಲೆ ಶ್ರೋತುಮಿಚ್ಛಾಮ್ಯಹಂ ಪ್ರಭು ಅಂತ ಪಾರ್ವತಿ ಕೇಳಿದಾಗ ಶಿವ ಹೇಳ್ತಾನೆ ಶ್ರೀರಾಮ ರಾಮ ರಾಮೇತಿ. ಹೇ ರಮೇ, ರಾಮೇ, ಮನೋರಮೆ, ಇದೆಲ್ಲ ಪಾರ್ವತಿ ಹೇಳಿರ್ತಕ್ಕಂಥ ಸಂಬೋಧನೆಗಳು. ಹೇ ಕೇಳು ಪಾರ್ವತಿ, ಇಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ಯಾ, ಶ್ರೀರಾಮ ರಾಮ ರಾಮ ಅಂತ 3 ಸಲ ಹೇಳು ಸಾಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಅದರಲ್ಲಿ 3 ಸಲ ರಾಮನಾಮ ಬರುತ್ತೆ. ಶ್ರೀ ಮತ್ತು ಜಯಕಾರಗಳೊಡನೆ 3 ಸಲ ರಾಮನಾಮ ಬರುತ್ತೆ. ಆದ್ದರಿಂದ ಅತ್ಯಂತ ಅಪರೂಪವಾದ ಶ್ರೇಷ್ಠ ಮಂತ್ರ ರತ್ನ ಸ್ತ್ರೀಯರು ಕೂಡ ಮಾಡಬಹುದಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಚಂದ್ರ ಹಿಡಿಯವರು ಹೇಳಿದರು. ಅದನ್ನೆಲ್ಲ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಈ ಸಲ ಸ್ವಲ್ಪ ಗಡಿಬಿಡಿಯಲ್ಲಿ ಆದಾಗಾಯಿತು. ಆದರೂ ಕೂಡ ನೀವು 1 ಲಕ್ಷ ಸಂಕಲ್ಪವನ್ನು ಇಟ್ಟುಕೊಂಡು 1,85,000 ಏನು ಹೇಳಿದ್ರಲ್ಲ, ಬಹಳ ದೊಡ್ಡ ಸಾಧನೆಯನ್ನು ನೀವು ಮಾಡಿದಾಗಾಯಿತು. ನಾನು ನಿಜವಾಗಿ ಅದನ್ನು ಶ್ಲಾಘಿಸ್ತೇನೆ. ಯಾಕಂದರೆ ಇಷ್ಟು ಜನ ಸೇರಿಸುವಂಥದ್ದು ಯಾವುದೇ ವಿಶೇಷ ಆಹ್ವಾನ ಇಲ್ಲದೇನೆ, ದಕ್ಷಿಣೆಯನ್ನು ಕೊಡದೇನೆ, ಗಣ್ಯಪ್ಪ ಅನುಷ್ಠಾನ ಮಾಡೋಣ ಕ್ಷೇತ್ರಾಭಿವೃದ್ಧಿಗೆ ಅಂತ ಹೇಳಿದಾಗ ಅಷ್ಟೆಲ್ಲ ಜನ ಸೇರಿಕೊಂಡು ಮುಮ್ಮನಸ್ಸಿನಿಂದ ಮಾಡಿರುವುದು ಬಹಳ ಶ್ಲಾಘನೀಯ ವಿಷಯವೇ. ಇನ್ನು ಹೆಂಗಸರು ಕೂಡ 20,000 30,000 ಜಪ ಏನೋ ಆಯಿತು ಅಂತ ಹೇಳಿ, ಇನ್ನು ವ್ಯವಸ್ಥಿತವಾಗಿ ನೀವು ಪ್ಲಾನ್ ಮಾಡಿದರೆ 13 ಕೋಟಿ ಜಪ ಅಥವಾ 13 ಲಕ್ಷವೋ ಏನು ನಿಮ್ಮ ಸಾಮರ್ಥ್ಯವನ್ನು ಇಟ್ಟುಕೊಂಡು ಜಪ ಸಂಖ್ಯೆಯನ್ನು ಅವರಿಗೆ ಸಂಗ್ರಹಿಸುವ ಜವಾಬ್ದಾರಿಯನ್ನು ಇಟ್ಟುಕೊಂಡು ರಾಮತಾರಕ ಹವನವನ್ನು ಪುನಃ ದೇಶದ ಕಲ್ಯಾಣಕ್ಕಾಗಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ಇಷ್ಟನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿಷ್ಕಾಮವಾಗಿ ಮಾಡಿ. ಅಲ್ಲ, ಹಾಗೆ ಮಾಡೋದು ನಮಗೆ ಅಂತ ಪ್ರಯೋಜನ ಅಂತ ಕೇಳಬೇಡಿ. ಯಾಕಂದರೆ ಜಗತ್ತಿಗೆ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗ, ಜಗತ್ತಿಗೆ ಕೆಟ್ಟದಾದರೆ ನಾವು ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ದೇಶದಲ್ಲಿ ಸೈನಿಕರೆಲ್ಲ ಒದ್ದಾಡ್ತಾ ಇದ್ರೆ ಅಥವಾ ನಮ್ಮ ದೇಶವನ್ನು ಕಾಯುವಂತಹ ವ್ಯಕ್ತಿಗಳ ಸಮಸ್ಯೆ ಎಲ್ಲ ಶಾಂತವಾಗಿ ಹೇಗಿರೋದು. ಆದ್ದರಿಂದ ಜಗತ್ತಿಗೆ ಮಂಗಲವಾದ ನಮಗೂ ಮಂಗಲವಾದ ಹಾಗೆ ಜಗತ್ ಕಲ್ಯಾಣದ ಉದ್ದೇಶವನ್ನು ಇಟ್ಟುಕೊಂಡು ಯಥಾಶಕ್ತಿ ರಾಮತಾರಕ ಜಪವನ್ನು ಅಥವಾ ಯಾವುದೇ ಅನುಷ್ಠಾನವನ್ನು ಮಾಡಿ, ಅದೇ ಅಲ್ಲದೆ ನಿತ್ಯವಾಗಿ ನಾವು ಮಾಡತಕ್ಕಂತಹ ಜಪ ಏನಿದೆ ಅದನ್ನು ಯಾವತ್ತೂ ಮರಿಬೇಡಿ. ಈ ಕಲ್ಯಾಣ ಕಷ್ಟ ದುರ್ಗತಿ ತಾತಗಚ್ಚತಿ, ಕಷ್ಟ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಒಳ್ಳೆಯ ಕೆಲಸ ಮಾಡೋದು ಎಂದು ಹಾಳಾಗಿ ಹೋಗಲ್ಲ. ಇವತ್ತಲ್ಲ ನಾಳೆ ಆ ಪುಣ್ಯಕರ್ಮದ ಫಲ ನಮಗೆ ಯಾವುದೋ ರೂಪದಲ್ಲಿ ಒಂದೇ ಬರ್ತದೆ. ನಾವು ಮಾಡಿರತಕ್ಕಂಥ ಸತ್ಕರ್ಮ ವ್ಯರ್ಥ ಖಂಡಿತವಾಗಿ ಹಾಳಾಗಲ್ಲ. ಅದನ್ನು ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋಣ. ಭಗವಂತನ ಶರಣಾಗಿ ಯಥಾಶಕ್ತಿಯನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದೀರಿ. ಸಂಧ್ಯಾವಂದನೆ ವಿಷಯವಾಗಿ ಸ್ವಲ್ಪ ಮಾತನಾಡಿ ಅಂತ ಹೇಳ್ತೀರಿ. ಯಥಾಶಕ್ತಿ ನಾನು ಭಗವಂತನಿಗೆ ಅರ್ಪಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ಮಂಗಳವಾಗಲಿ. ಗುರು ಪರಂಪರೆಯ ಅನುಗ್ರಹ ನಿಮ್ಮೆಲ್ಲರ ಮೇಲಿದ್ದು ನಮ್ಮನ್ನು ಪರಮಾತ್ಮನ ಸದ್ಗುರುಗಳು ಸನ್ಮಾರ್ಗದಲ್ಲಿ ಸತ್ಪಥದಲ್ಲಿ ಕೈ ಹಿಡಿದು ಮುನ್ನಡೆಸಲಿ ಅಂತ ಅವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. ब्रह्मानंद भारती महास्वामी महाराज की ओम आप राष्ट्रे राजन्य शूरो महारथो जायता
ಶಾಂತಿ ಶಾಂತಿ. ನಮಃ ಶಿವಾಯ ಚ ನಮಃ ಶಿವಾಯ. ಭಗವಂತನಿಗೆ ನಮಸ್ಕರಿಸುತ್ತಾ ಗುರುಗಳ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಿನ್ನೆಯಿಂದ ಈ ಪರ್ಯಂತರವಾಗಿ ಈ ಒಂದು ಜಪ ಅನುಷ್ಠಾನ ಮತ್ತು ಇವತ್ತಿನ ಹೋಮದಲ್ಲಿ ಪ್ರತ್ಯಕ್ಷವಾಗಿ ಬಂದು ಜಪ ಮಾಡಿ ಸಹಕರಿಸಿದಂಥವರು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತಾದರೆ ಇದಕ್ಕೆ ಹಲವಾರು ಜನರು ಸಹಕಾರವನ್ನು ನೀಡುತ್ತಿದ್ದಾರೆ. ಅವರೆಲ್ಲರಿಗೂ ದೇವಸ್ಥಾನದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂತಹ ಕಾರ್ಯಕ್ರಮ ವರ್ಷಕ್ಕೆ ಒಂದು ಬಾರಿಯಾದರೂ ಕ್ಷೇತ್ರದಲ್ಲಿ ಆಗುವಂತಾಗಲಿ ಎನ್ನುವುದಾಗಿ ಈ ಮೂಲಕವಾಗಿ ಎಲ್ಲರಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಒಂದು ವಿಷಯ, ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಟ್ಟಂಥವರು ಶ್ರೀಕಾಂತ್ ಹೆಗಡೆ ಹೊನ್ನೆಂಬಿಕೆಯವರು. ಅವರು ಕಾಶಿ ಪ್ರಯಾಣದಲ್ಲಿದ್ದಾರೆ, ಕಾಶಿ ಯಾತ್ರೆಯಲ್ಲಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ತಿಳಿಸಲೇಬೇಕು. ಯಾಕಂತಂದರೆ ಎಲ್ಲರನ್ನೂ ಮುಖ್ಯವಾಗಿ ಸಂಪರ್ಕವನ್ನು ಮಾಡಿ ಪ್ರತ್ಯೇಕವಾಗಿ ಅದನ್ನು ಲೀಸ್ಟನ್ನು ಮಾಡಿಕೊಂಡು ಅವರಿಗೆ ಸಂಪರ್ಕ ಮಾಡಿ ಅವರ ಹೆಸರನ್ನು ಬರ್ಕೊಂಡು ಇವಿಷ್ಟು ವ್ಯವಸ್ಥೆಯನ್ನು ಮಾಡಿ ನಿನ್ನೆ 18ನೇ ತಾರೀಕು ಫ್ಲೈಟು, ಹಾಗಾಗಿ ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಎಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಮತ್ತೊಮ್ಮೆ ಹೇಳೋದಿಷ್ಟೇ, ತುಂಬ ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಈ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಈ ಕಾರ್ಯಕ್ರಮ ಒಂದು. ಹಾಗಾಗಿ ಇಂತಹ ಯಶಸ್ವಿ ಕಾರ್ಯಕ್ರಮ ಹೆಚ್ಚೆಚ್ಚು ನಡೆಯಲಿ, ತನ್ಮೂಲಕವಾಗಿ ಕ್ಷೇತ್ರಾಭಿವೃದ್ಧಿ ಆಗಲಿ ಎನ್ನುವುದಾಗಿ ಎಲ್ಲ ಭಜಕರಲ್ಲಿ ಕೇಳಿಕೊಳ್ತಾ ಸಹಕರಿಸಿದಂತಹ ಎಲ್ಲರಿಗೂ ಹೋಮಕ್ಕಾಗಿರ್ಬೋದು, ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟವರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು